ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಶಾರದಾ ಶಾರದಾಂಬೋಜ ವದನಾ ವದನಾಂಬುಜೆ ಸರ್ವದಾ ಸರ್ವದಾಸ್ಮಾಕಂ ಸನ್ನಿಧಿಂ ಕ್ರಿಯಾತ್. ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಭಾರತೀ ಕರುಣಾಪಾತ್ರಂ ಭಾರತೀ ಪದಭೂಷಣಂ ಭಾರತೀ ಪದಮಾರುಢಂ ಭಾರತೀ ತೀರ್ಥಮಾಶ್ರಯೇ. ವಿದ್ಯಾವಿನಯಸಂಪನ್ನಂ ಗೀತರಾಗಂ ವಿವೇಕಿನಂ ವಂದೇ ವೇದಾಂತತತ್ತ್ವಜ್ಞಂ ವಿಧುಶೇಖರ ಭಾರತಿ. ಸದ್ಗುರು ಚರಣಾರವಿಂದಾಭ್ಯ ನಮಃ. ಎಲ್ಲರಿಗೂ ನಮಸ್ಕಾರಗಳು. ಆತ್ಮೀಯ ಬಂಧುಗಳೇ, ಶ್ರಾವಣ ಮಾಸದ ಹುಣ್ಣಿಮೆ ಬಹಳ ವಿಶೇಷವಾದಂತಹ ಒಂದು ಪರ್ವಕಾಲ. ಋಷಿಗಳನ್ನು ಪೂಜಿಸಿ ಆರಾಧಿಸುವಂತಹ ಉಪಕರ್ಮ ಒಂದಾದರೆ, ಇಡೀ ದೇಶ ನಮ್ಮ ದೇವಭಾಷೆಯಾದಂತಹ ಸಂಸ್ಕೃತ ವಾಂಗ್ಮಯವನ್ನು ಮರಿಸುತ್ತಾ ಅದಕ್ಕೊಂದು ಶ್ರದ್ಧೆಯನ್ನು ಅರ್ಪಿಸುವ ಸಂಸ್ಕೃತೋತ್ಸವ ಕಾರ್ಯಕ್ರಮವೂ ಹೌದು. ಆ ಸಂಸ್ಕೃತೋತ್ಸವದ ಈ ಪರ್ವಕಾಲದಲ್ಲಿ ಇವತ್ತಿನ ದಿನ ಕೋಲಾರ ಶೃಂಗೇರಿ ಶಂಕರ ಮಠ ಸಂಸ್ಕೃತ ಭಾರತಿ ಸಂಯುಕ್ತ ಆಶ್ರಯದಲ್ಲಿ ಈ ಒಂದು ಕಾರ್ಯಕ್ರಮ ಆಯೋಜನೆಗೊಂಡಿದೆ. ವೇದಘೋಷದೊಂದಿಗೆ ನಮ್ಮ ಇಂದಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ವೇದಘೋಷ ವೇದವ್ಯಾಸ ವೇದ ಸಂಸ್ಕೃತ ಪಾಠಶಾಲೆಯ ವಿದ್ಯಾರ್ಥಿಗಳಿಂದ. ವೇದವಾಂಗ್ಮಯದ ಮೂಲಕ ಈ ಕಾರ್ಯಕ್ರಮವನ್ನು ಈಗ ಆರಂಭ ಮಾಡ್ತಿದ್ದೇನೆ. ದೇವತಾ ಪ್ರಾರ್ಥನೆಯನ್ನು ನಡೆಸಿಕೊಡ್ಬೇಕು ಅಂತ ಕುಮಾರ್ ಪಿ ಆಶ್ರಿತ ಅವರಲ್ಲಿ ವಿನಂತಿ. तत्सव पोषण क्षमता मम वचनातीता सुंदर सुरभाषा ऐमा तत्सव पोषण क्षमता मम वचनातीता सुंदर सुरभाषा मुनिवर विकसित कविवर विलसित मंजुल मंजूषा सुंदर सुरभाषा
सुन्दरसुरभाषा वेदव्यास वाल्मीकि मुनीनां वेदव्यास वाल्मीकि मुनीनां कालिदास बाणादि कवीनां पौराणिक सामान्य जनानां पौराणिक सामान्य जनानां जीवनस्य आशा सुन्दरसुरभाषा सुन्दरसुरभाषा श्रुतिसुखनिनदे सकलप्रमोदे श्रुतिसुखनिनदे सकलप्रमोदे स्मृतिहितवरदे सरसविनोदे गतिमतिप्रेरक काव्यविशारदे गतिमतिप्रेरक काव्यविशारदे तव संस्कृतिरेषा सुन्दरसुरभाषा सुन्दरसुरभाषा नवरसरुचिरालङ्कृतधारा नवरसरुचिरालङ्कृतधारा वेदविषय वेदान्तविचारा नवरसरुचिरालङ्कृतधारा वेदविषय वेदान्तविचार वैद्यव्योमशास्त्रादिविहारा वैद्यव्योमशास्त्रादिविहारा विजयते धाराया सुन्दरसुरभाषा सुन्दरसुरभाषा महिमा तत्सव पोषण क्षमता मम वचनातीता सुन्दरसुरभाषा सुन्दरसुरभाषा ಸುಶ್ರಾವ್ಯವಾಗಿ ಸುಂದರವಾದಂತಹ ಸುರಭಾಷೆ ದೇವಭಾಷೆಯ ಸಂಸ್ಕೃತ ಗೀತೆಯನ್ನು ನಮ್ಮ ಮುಂದೆ ಪ್ರಸ್ತುತಪಡಿಸಿದ್ದಾರೆ ಶ್ರೀಯುತ ಆಶ್ರಿತ್ ರಾವ್. ಜಗದ್ಗುರುಗಳ ಆದೇಶದಂತೆ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಶಾಂಕರ ಸ್ತೋತ್ರ ಪಠಣ ಕಡ್ಡಾಯವಾಗಿದೆ. ಹಾಗಾಗಿ ಭಗವತಿಯ ಸ್ತುತಿ ಶಾರದಾ ಭುಜಂಗ ಪ್ರಯಾತಾಷ್ಟಕದ 1-2 ಪ್ಯಾರಾಗ್ರಾಫ್ಗಳನ್ನು ಈಗ ಪಠಣ ಮಾಡಿ ತದನಂತರ ಕಾರ್ಯಕ್ರಮ ಮುಂದುವರೆಸೋಣ. ಶಾಂಕರ ಸ್ತೋತ್ರ ಪಠಣ ಪಿ ಆಶ್ರಿತ್ ರಾವ್. सुवक्षोजकुम्भां सुधापूर्णकुम्भां प्रसादावलम्बां प्रपुण्यावलम्बां सदा स्येन्दुबिम्बां सदा नोष्ठबिम्बां भजे शारदाम्बामजस्तं मदम्बां भजे शारदाम्बामजस्तं मदम्बां कटाक्षे दयाद्रां करे ज्ञानमुद्रां कलाभिर्विनिद्रां कलापै सुभद्रां पुरस्त्रीं विनिद्रां पुरस्तुङ्गभद्रां भजे शारदाम्बामजस्तं मदम्बां भजे शारदाम्बामजस्तं मदम्बां ललामां कपालां लसद्गानलोलां स्वभक्त्यैकपालां यशस्वीकपोलां करे त्वक्षमालां कनत्प्रज्ञलोलां भजे शारदाम्बामजस्तं मदम्बां भजे शारदाम्बामजस्तं मदम्बां. ಧನ್ಯವಾದ. ಸಭೆಗೆ ಆಗಮಿಸಿರುವ ಎಲ್ಲರನ್ನ ಸ್ವಾಗತಿಸಬೇಕು ಅಂತ ನಮ್ಮ ಗುರುಗಳಾದಂತಹ ವೇದ ಬ್ರಹ್ಮ ಶ್ರೀ ರಾಮಕೃಷ್ಣ ಭಟ್ರಲ್ಲಿ ಪ್ರಾರ್ಥನೆ. ವಂದೇ ಮಾತರಮಂಬಿಕಾಂ ಭಗವತೀಂ ಪಾಣೀರಮೋಮಾತ್ಮಿಕಾಂ ಕಲ್ಯಾಣೀಂ ಕಮನೀಯ ಕಲ್ಪಲತಿಕಾಂ ಕೈವಲ್ಯನಾಥ ಪ್ರಿಯಾಂ ವೇದಾಂತ ಪ್ರತಿಪಾದ್ಯಮಾನ ವಿಭವಾಂ ವಿದ್ವನ್ಮನೋರಂಜನೀಂ
ಶ್ರೀಚಕ್ರಾಂಜಿತ ರತ್ನಪೀಠ ನಿಲಯಾಂ ಶ್ರೀರಾಜರಾಜೇಶ್ವರೀಂ ಸದ್ಗುರು ಚರಣಾರವಿಂದಾಭ್ಯಾಂ ನಮಃ ನಮಸ್ತಭಾಯಿ. ಎಲ್ಲ ಶ್ರೇಷ್ಠರಿಗೆ ವಂದಿಸ್ತಾ ಇವತ್ತಿನ ಈ ವಿಶೇಷವಾದಂತಹ ಪರ್ವಕಾಲದಲ್ಲಿ ನಾವು ಎಲ್ಲರೂ ಕೂಡ ಸೇರಿದ್ದೇವೆ. ಅದರಲ್ಲೂ ವಿಶೇಷವಾಗಿ ನಮ್ಮ ಅತಿಥಿಗಳು ಹಾಗೇನೆ ನಮ್ಮ ವೇದಿಕೆಯಲ್ಲಿ ಇರುವಂತವರು ಎಲ್ಲರೂ ಕೂಡ ಮಹಾನ್ ವಿದ್ವಾಂಸರು. ಅಂತಹ ವಿದ್ವಾಂಸರ ಬಗ್ಗೆ ಒಂದೆರಡು ಮಾತುಗಳಲ್ಲಿ ನಾನು ನಿಮ್ಮ ಮುಂದೆ ಪರಿಚಯವನ್ನು ಮಾಡಿಕೊಳ್ಳಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಕೋರ್ಲಿಕ್ಕೆ ಮುಂದಾಗ್ತೇನೆ. ಪ್ರಪ್ರಥಮವಾಗಿ ನಾವು ಸೂರ್ಯ ಹೆಬ್ಬಾರ್ ಅವರನ್ನ ಪ್ರಾರ್ಥನೆ ಮಾಡಿಕೊಂಡಾಗ ಕೋಲಾರ ಶಂಕರ ಮಠದ ವತಿಯಿಂದ ಒಂದು ಸಂಸ್ಕೃತೋತ್ಸವವನ್ನು ಮಾಡಬೇಕು, ಅದಕ್ಕೆ ನೀವು ಬರಬೇಕು ಅಂತ ಕೇಳಿಕೊಂಡಾಗ ಅವರು ಅತ್ಯಂತ ಸಂತೋಷದಿಂದ ಈ ಕಾರ್ಯಕ್ಕೆ ಆಗಮಿಸಿದ್ದಾರೆ. ಅವ್ರ ಬಗ್ಗೆ ಹೇಳಲಿಕ್ಕೆ ಒಂದೆರಡು ಶಬ್ದಗಳು ಸಾಕಾಗೋದೇ ಇಲ್ಲ. ಯಾಕೆ ಅಂದ್ರೆ ಅವರು ಅಂತಹ ಮಹಾನ್ ವಿದ್ವಾಂಸರಾದಂಥವ್ರು. ವಿಶೇಷತಃ ನಿಮ್ಗೆಲ್ಲರಿಗೂ ಕೂಡ ತಿಳಿದಿರುವಂತೆ ಸಂಭಾಷಣ ಸಂದೇಶ ಅನ್ನುವಂತಹ ಒಂದು ಮಾಸಪತ್ರಿಕೆ ಅಕ್ಷರಂ ಅವರಿಂದ ಬಿಡುಗಡೆ ಆಗುತ್ತೆ. ಉಳಿದ ಎಲ್ಲ ಮಾಸಪತ್ರಿಕೆಗಳಿಗಿಂತಲೂ ಕೂಡ ಅತ್ಯಂತ ಹೆಚ್ಚಿನ ಮುದ್ರಣ ಸಂಸ್ಕೃತ ಮಾಸಪತ್ರಿಕೆಯಾಗಿದ್ರೂ ಕೂಡ ಪಡೆದುಕೊಳ್ಳುತ್ತೆ. ದೇಶ ವಿದೇಶಗಳಿಗೂ ಕೂಡ ಆ ಮಾಸಪತ್ರಿಕೆ ಎನ್ನುವಂತಹದ್ದು ಹೋಗುತ್ತೆ. ಅಂತಹ ಮಾಸಪತ್ರಿಕೆಯ ಸಹ ಸಂಪಾದಕರಾಗಿರುವಂತಹವರು. ಹಾಗೇನೆ PUC ಇಂದ PhD ತನಕ ಶೃಂಗೇರಿಯ ಸಂಸ್ಕೃತ ಕಾಲೇಜಿನಲ್ಲಿ ಅಧ್ಯಯನವನ್ನು ಮುಗಿಸಿ ಹಾಗೇನೆ ಪುಣೆಯ MIT ಸಂಸ್ಕೃತ ವಿದ್ಯಾಲಯದಲ್ಲಿ ಅತಿಥಿ ಉಪನ್ಯಾಸಕರಾಗಿಯೂ ಹಾಗೇನೆ ನಿಮಗೆಲ್ಲರಿಗೂ ಪರಿಚಯ ಸಂಸ್ಕೃತ ಭಾರತಿ ಅಂತಂದ್ರೆ ಸಾಮಾನ್ಯನೂ ಕೂಡ ಸಂಸ್ಕೃತವನ್ನ ಮಾತನಾಡುವಂತಹ ಎಲ್ಲ ಕಲೆಗಳನ್ನ ಅಥವಾ ಎಲ್ಲ ರೀತಿಯಾದಂತಹ ಪುಸ್ತಕವನ್ನು ಪ್ರಕಟಿಸುವುದರ ಒಟ್ಟಿಗೆ ಅನೇಕ ಸಂಸ್ಕೃತ ಸಂಭಾಷಣಾ ಶಿಬಿರಗಳು, ಎಲ್ಲರೂ ಸಂಸ್ಕೃತವನ್ನೇ ಮಾತನಾಡಬೇಕು. ಮೂಲತಃ ಪ್ರಪಂಚದ ಎಲ್ಲರ ಮಾತೃಭಾಷೆಯು ಕೂಡ ಸಂಸ್ಕೃತವೇ. ಸಂಸ್ಕೃತ ಪ್ರಚಾರವನ್ನೇ ಧ್ಯೇಯವಾಗಿ ಹುಟ್ಟುಕೊಂಡಿರುವಂತಹ ಆ ಸಂಸ್ಕೃತ ಭಾರತಿಯಲ್ಲಿ 5 ಮಕ್ಕಳಿಗೆ ಸಂಬಂಧಪಟ್ಟಂತಹ ಪುಸ್ತಕಗಳನ್ನ ಅವರು ರಚನೆ ಮಾಡಿದ್ದಾರೆ. ಅದರಲ್ಲೂ ಮತ್ತೊಂದು ವಿಶೇಷ ಏನು ಅಂತಂದ್ರೆ ಬೆರಳೆಣಿಕೆಯ ವ್ಯಕ್ತಿಗಳಲ್ಲಿ ಇರುವಂತಹ ಒಂದು ಕಲೆ ಅಷ್ಟಾವಧಾನ ಕಲೆ. ಅದರಲ್ಲೂ ನಾವು ಆಂಧ್ರದ ಕಡೆಯಲ್ಲಿ ಹೋದಾಗ ಸ್ವಲ್ಪ ಜಾಸ್ತಿ ಜನ ಸಿಗ್ತಾರೆ ಅನ್ನೋದನ್ನು ಕೇಳಿದ್ದೇವೆ. ಆದ್ರೆ ಕನ್ನಡದ ವಿಚಾರಕ್ಕೆ ಬಂದಾಗ ತುಂಬಾ ಬೆರಳೆಣಿಕೆಯಷ್ಟೇ ಜನ ಅಷ್ಟಾವಧಾನವನ್ನು ಮಾಡುವಂತವ್ರು. ಅಂತಹ ಅಷ್ಟಾವಧಾನ ಕಲೆಯನ್ನು ಕೂಡ ಕರಗತ ಮಾಡಿಕೊಂಡಂತವ್ರು. ಅಷ್ಟಾವಧಾನ ಅಂದ್ರೆ ಸಾಮಾನ್ಯ ನಮ್ಮ ಈ ಪ್ರದೇಶದಲ್ಲಿ ಎಲ್ಲರಿಗೂ ಅದು ತಿಳಿಲಿಕ್ಕಿರ್ಲಿಕ್ಕಿಲ್ಲ. ಆದ್ರೂ ಅದ್ರ ಬಗ್ಗೆ ವಿಶೇಷವಾಗಿ ನಾನು ಜಾಸ್ತಿ ಸಮಯ ತೆಗೆದುಕೊಳ್ಳದೆ ಅಷ್ಟಾವಧಾನ ಅನ್ನುವಂತಹದ್ದು 8 ಜನ ಪೃಚ್ಛಕರು ಅಲ್ಲಿ ಬೇರೆ ಬೇರೆ ರೀತಿಯಾಗಿ ಇರ್ತಾರೆ. ಅವರು ಕೇಳಿದಂತಹ ಪ್ರಶ್ನೆಗೆ ಯಾವುದೇ ಪೆನ್ನು ಪೇಪರ್ಗಳ ಬಳಕೆ ಇಲ್ಲದೆ ಕೇವಲ ಬುದ್ಧಿಶಕ್ತಿಯಿಂದಲೇ ಉತ್ತರವನ್ನು ಕೊಡುವಂತಹ ಒಂದು ವಿಶಿಷ್ಟವಾದಂತಹ ಕಲೆ. ಅಂತಹ ಸರಸ್ವತಿ ಪುತ್ರರಾದಂತಹ ಸೂರ್ಯ ಹೆಬ್ಬಾರ್ ಅವರು ನಮ್ಮ ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಆಗಮಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಮನಃಪೂರ್ವಕವಾದಂತಹ ನಮಸ್ಕಾರ ಪೂರ್ವಕವಾದಂತಹ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಹಾಗೇನೆ ನಮ್ಮ ಸಂಸ್ಕೃತ ಸಂಘದ ಅಧ್ಯಕ್ಷರಾದಂತಹ ಡಾಕ್ಟರ್ ಪ್ರಸಾದ್ ಸರ್ ಅವರು, ಅವ್ರ ಬಗ್ಗೆ ನಮ್ಗೆಲ್ಲರಿಗೂ ಕೂಡ ಪರಿಚಯ. ಅವರು ವಿಶ್ರಾಂತ ನಮ್ಮ ಮೆಡಿಕಲ್ ಕಾಲೇಜ್ನ ಪ್ರೊಫೆಸರ್ ಕೂಡ ಹೌದು. ಹಾಗೇನೆ ಅನೇಕ ಗ್ರಂಥಗಳು ಅಂದ್ರೆ ಅವರು ಚಿಕ್ಕವರು ಇರ್ಬೇಕಾದ್ರಿಂದ ಕೂಡ ಅನೇಕ ಗುರುಗಳಲ್ಲಿ ಅಧ್ಯಯನವನ್ನು ಮಾಡಿದಂಥವ್ರು, ಸಂಸ್ಕೃತದ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನು ಹೊಂದಿದಂಥವ್ರು. ಅಷ್ಟೇ ಮಾತೃ ಹೃದಯರು, ಮಕ್ಕಳಿಗೆ ಸಂಸ್ಕೃತವನ್ನು ಪಾಠ ಮಾಡೋದಿರ್ಲಿ ಅಥವಾ ಎಲ್ಲ ವಿಷಯವನ್ನು ಕೂಡ ಅಷ್ಟು ಡೀಪ್ ಆಗಿ ಅಧ್ಯಯನವನ್ನ ಮಾಡಿಕೊಂಡು ಬಂದಂಥವ್ರು. ಅವರು ನಮ್ಮ ಸಂಸ್ಕೃತ ಸಂಘದ ಅಧ್ಯಕ್ಷರು. ಹಾಗೇನೆ ಕೋಲಾರದಲ್ಲಿ ಅನೇಕ ವರ್ಷಗಳಿಂದ ಕೂಡ ಅಂದ್ರೆ ತುಂಬಾ ವರ್ಷಗಳಿಂದ ಸಂಸ್ಕೃತದ ಪ್ರಚಾರ ಸಂಸ್ಕೃತದ ಸಂಘದ ಮುಖಾಂತರವಾಗಿ ನಡೀತಾ ಇದೆ. ಇವಾಗ ಅವರು ಅನೇಕ ಸಂಸ್ಕೃತ ಸಂಭಾಷಣಾ ಶಿಬಿರವನ್ನ ಹಾಗೇನೆ ಇಲ್ಲಿ ಶಂಕರ ಮಠದಲ್ಲಿ ಪ್ರತಿ ಶನಿವಾರವೂ ಕೂಡ ನಮ್ಮ ಸುರಭಾರತೀಯ ಪುಸ್ತಕವನ್ನು ಇಟ್ಟುಕೊಂಡು ಸಂಸ್ಕೃತ ತರಗತಿಗಳನ್ನ ಎಲ್ಲವನ್ನ ನಡೆಸಿಕೊಡ್ತಾರೆ. ಅವರು ನಮಗೆಲ್ಲರಿಗೂ ಕೂಡ ಮಾರ್ಗದರ್ಶಕರು. ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಆದ್ದರಿಂದ ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ
ಕೋಲಾರ ಶಂಕರ ಮಠದ ಪರವಾಗಿ ಸ್ವಾಗತವನ್ನ ಕೋರುತ್ತೇನೆ. ಹಾಗೆಯೇ ಮತ್ತೊಬ್ರು ಡಾಕ್ಟರ್ MV ಜೈರಾಮ್ ಅವರು ಕೂಡ ನಮಗೆಲ್ಲ ಪರಿಚಯ. ಯಾಕೆ ಅಂದ್ರೆ ಅವರು ಶಂಕರ ಸೇವಾ ಸಮಿತಿಯ ಗೌರವಾಧ್ಯಕ್ಷರು. ಎಲ್ಲ ಕಾರ್ಯಕ್ರಮಗಳಿಗೂ ಕೂಡ ಬೆನ್ನು ತಟ್ಟಿ ಅದಕ್ಕೆ ಬೇಕಾದಂತಹ ಎಲ್ಲ ಮಾರ್ಗದರ್ಶನವನ್ನ ಎಲ್ಲವನ್ನ ಮಾಡಿಕೊಡುವಂತಹ ಸಹೃದಯರು. ಹಾಗೇನೆ ಸಂಸ್ಕೃತ, ವೇದ ಎಲ್ಲದರ ಬಗ್ಗೆ ಆಸಕ್ತಿಯನ್ನ ಹೊಂದಿರುವಂತವರು, ಅಷ್ಟೇ ಗೌರವವನ್ನ ಹೊಂದಿರುವಂತವರು. ಅವರು ಕೂಡ ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ಈ ಕಾರ್ಯವನ್ನು ನಡೆಸಿಕೊಳ್ಬೇಕು ಅಂತ ಕೇಳ್ಕೊಳ್ತಾ ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೊಡ್ತೇವೆ. ಈ ಸಭೆಯ ಮತ್ತೊಂದು ವಿಶೇಷ ಏನು ಅಂತಂದ್ರೆ, ನೋಡ್ಲಿಕ್ಕೆ ನಾವು ಕಡಿಮೆ ಜನ ಇದ್ದೇವೆ, ಜಾಸ್ತಿ ಜನ ಇಲ್ಲ. ಇರುವಂತಹ ಜನರೆಲ್ಲರೂ ಕೂಡ ಮೂರ್ಧನ್ಯ ಪ್ರಾಯರೇ ಇದ್ದೇವೆ ಇಲ್ಲಿ. ಯಾಕೆ ಅಂತಂದ್ರೆ ವೇದಿಕೆಯಲ್ಲಿ ಹೇಗೆ ಶ್ರೇಷ್ಠರೇ ಕೂತಿದ್ದಾರೋ ಹಾಗೆ ಮುಂದೆ ಸಭೆಯಲ್ಲೂ ಕೂಡ ಶ್ರೇಷ್ಠರೇ ಕುಳಿತುಕೊಂಡಿದ್ದಾರೆ. ನಮ್ಗೆ ಎಲ್ಲರಿಗೂ ಪರಿಚಿತರಾದಂತಹ ಡಾಕ್ಟರ್ ಕೃಷ್ಣಮೂರ್ತಿಯವರು, ಅವ್ರ ಬಗ್ಗೆ ನಾನು ಏನು ಹೇಳಬೇಕಾಗೇ ಇಲ್ಲ, ಎಲ್ಲರಿಗೂ ಪರಿಚಯ. ಆದ್ರಿಂದ ಅಂತಹ ಸಹೃದಯರು. ಹಾಗೇನೆ ಇವತ್ತು ಕೋಲಾರದಲ್ಲಿ ಅನೇಕ ವರ್ಷಗಳಿಂದ ಸಂಸ್ಕೃತ ಸಂಘ ಆಕ್ಟಿವ್ ಆಗಿ ಕಾರ್ಯವನ್ನು ಮಾಡ್ತಾ ಇದ್ರು. ಕಾಲಾಂತರದಲ್ಲಿ ಅದರ ಕಾರ್ಯ ಕ್ಷೇತ್ರ ಕಡಿಮೆ ಆಗ್ತಾ ಬಂದ್ರು ಇವತ್ತಿಗೂ ನಮ್ಗೆ ಅವ್ರ ಮನೆಗೆ ಹೋದ್ರೆ ಅವ್ರ ಮನೆ ಮೇಲ್ಗಡೆ ಕಾಣಿಸುತ್ತೆ ಸಂಸ್ಕೃತ ಸಂಘದ ಬೋರ್ಡ್ ಕಾಣಿಸುತ್ತೆ, ಹಳೆಯ ಬೋರ್ಡ್. ಈ ಹೊಸ ಮಾಡರ್ನ್ ಬೋರ್ಡ್ ಇನ್ನು ಬಂದಿಲ್ಲ, ನಾವು ಆ ಬೋರ್ಡ್ ಕಾಣಿಸುತ್ತೆ. ಅಂತಹ ಸಂಸ್ಕೃತದ ಬಗ್ಗೆ ಬಹು ಕಾಳಜಿಯನ್ನ, ವೇದದ ಬಗ್ಗೆ ಕಾಳಜಿಯನ್ನ, ಹಾಗೇನೆ ಎಲ್ಲ ಕಾರ್ಯವನ್ನು ಕೂಡ ಕೃಷ್ಣ ಹೇಗೆ ಭಗವದ್ಗೀತೆಯಲ್ಲಿ ಕರ್ಮಕುರು, ಕರ್ಮವನ್ನು ಮಾತ್ರ ಮಾಡು, ಯಾವ ಫಲಾಪೇಕ್ಷೆ ಇಲ್ಲದೆ ಕರ್ಮವನ್ನು ಮಾಡು, ಫಲವನ್ನು ನಾನು ಕೊಡ್ತೇನೆ ಅಂತ ಹೇಳೋ ಮಾತಿಗೆ ಅನ್ವರ್ಥಕವಾಗಿರುವಂತವರು ಕೃಷ್ಣಮೂರ್ತಿಯವರು. ಅವರಿಗೂ ಕೂಡ ನಮ್ಮ ಈ ಸಭೆಗೆ ಸ್ವಾಗತವನ್ನು ಕೊಡ್ತೇನೆ. ಹಾಗೇನೆ ಚಂದ್ರಪ್ರಕಾಶ್ ಅವರು ಕೂಡ, ಅವ್ರ ಬಗ್ಗೆ ನಾನು ಈ ಶಬ್ದಗಳ ಮುಖಾಂತರ ಹೇಳಿದ್ರೆ ಮುಗಿಲಿಕ್ಕಿಲ್ಲ, ಇಡೀ ದಿನ ಹೇಳಿದ್ರು ಕೂಡ ಅಷ್ಟು ಜ್ಞಾನವನ್ನು ಹೊಂದಿದ್ರು. ತುಂಬಾ ಸರಳ ವ್ಯಕ್ತಿತ್ವವನ್ನು ಹೊಂದಿರುವಂತವರು. ಅವರು ಕೂಡ ನಮ್ಮೊಟ್ಟಿಗಿದ್ದಾರೆ. ಅವರಿಗೂ ಕೂಡ ನಮ್ಮ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತೇನೆ. ಹಾಗೇನೆ ಮತ್ತೊಬ್ಬ ಸಂಸ್ಕೃತ ಸೇವಕರು ಅಥವಾ ಸಂಸ್ಕೃತವನ್ನ ಕಲಿತು ಕನ್ನಡ ಉಪನ್ಯಾಸಕರಾಗಿದ್ರು ಕೂಡ ಸಂಸ್ಕೃತವನ್ನ ಕಲಿತು ಸಂಸ್ಕೃತ ಸಂಭಾಷಣಾ ಶಿಬಿರವನ್ನ ಮಾಡುವಂತವರು, ಸಂಸ್ಕೃತದ ಆಸಕ್ತಿಯನ್ನು ಹೊಂದಿರುವಂತಹ ರಾಯಪಾಡ್ ರಾಘವೇಂದ್ರ ಸರ್ ಅವರಿದ್ದಾರೆ. ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತೇನೆ. ಹಾಗೇನೆ ಮಡಿಲು ಶಾಲೆಯ ಸಂಸ್ಥಾಪಕರಾದಂತಹ ಸೌಮ್ಯ ಮೇಡಮ್ ಅವರಿದ್ದಾರೆ. ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತೇನೆ. ಹಾಗೇನೆ ಶಂಕರ ಸೇವಾ ಸಮಿತಿಯ ಅಧ್ಯಕ್ಷರಾದಂತಹ ವಿಷ್ಣು ಸರ್ ಅವರಿದ್ದಾರೆ. ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೊಡ್ತೇನೆ. ಹಾಗೇನೆ ನಮ್ಮ ಶಂಕರ ಸೇವಾ ಸಮಿತಿಯ ಖಜಾಂಚಿಗಳಾದಂತಹ ಮುರಳಿ ಸುಂದರ್ ಸರ್ ಅವರಿದ್ದಾರೆ. ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತೇನೆ. ಹಾಗೇನೆ ಬ್ರಾಹ್ಮಣ ಸಂಘದ ಅಧ್ಯಕ್ಷರಾದಂತಹ ಉದಯ್ ಕುಮಾರ್ ಅವರು ಕೂಡ ನಮ್ಮೊಟ್ಟಿಗಿದ್ದಾರೆ. ಅವರಿಗೂ ಕೂಡ ನಮ್ಮ ಈ ಸಂಸ್ಕೃತೋತ್ಸವ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ, ಹಾಗೇನೆ ಶ್ರೀಮಠದ ಆಡಳಿತ ಮಂಡಳಿಯ ಎಲ್ಲ ಪದಾಧಿಕಾರಿಗಳಿಗೂ ಕೂಡ ಸ್ವಾಗತವನ್ನು ಕೋರ್ತಾ, ಹಾಗೇನೆ ಸಂಸ್ಕೃತವನ್ನ ಪ್ರತಿ ಶನಿವಾರ ಅಧ್ಯಯನವನ್ನು ಮಾಡಿ ಇವತ್ತು ಸ್ಪರ್ಧೆಯಲ್ಲಿ ಭಾಗವಹಿಸಿದಂತಹ ಸಂಸ್ಕೃತ ಮಕ್ಕಳಿಗೂ, ಇಲ್ಲಿ ಉಪಸ್ಥಿತರಿರುವಂತಹ ಎಲ್ಲರಿಗೂ, ಹಾಗೇನೆ ಎಲ್ಲರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಈ ಅವಕಾಶಕ್ಕೆ ಮತ್ತೊಮ್ಮೆ ಧನ್ಯವಾದವನ್ನು ಸಮರ್ಪಣೆ ಮಾಡಿ ನನ್ನ ಎರಡು ಮಾತಿಗೆ ಪೂರ್ಣ ವಿರಾಮ ಇಡುತ್ತೇನೆ. ಎಲ್ಲ ಸರಸ್ವತಿ ಪುತ್ರರಿಗೂ ಸ್ವಾಗತವನ್ನ ವಹಿಸಿದಂತಹ ನಮ್ಮ ಸರಸ್ವತಿ ಪುತ್ರರಾದಂತಹ ವೇದಬ್ರಹ್ಮ ಶ್ರೀ ರಾಮಕೃಷ್ಣ ಭಟ್ರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನ ವಹಿಸುತ್ತೇನೆ. ಆತ್ಮೀಯ ಬಂಧುಗಳೇ, ಕಾರ್ಯಕ್ರಮದ ಕುರಿತಾಗಿ ಪ್ರಸ್ತಾವನೆಯನ್ನ ಮಾಡಿಕೊಡಬೇಕು ಅಂತ ಕೋಲಾರ ಸಂಸ್ಕೃತ ಭಾರತೀಯ ಡಾಕ್ಟರ್ SR ಪ್ರಸಾದ್ ಅವರಲ್ಲಿ ವಿನಂತಿಸುತ್ತೇನೆ. नमस्ते शारदा देवी काश्मीरपुरवासिनी त्वामहं प्रार्थये नित्यं विद्यादानं च देहि मे. ಎಲ್ರಿಗೂ ನಮಸ್ಕಾರ. ವಿಶೇಷವಾಗಿ ಇವತ್ತು ಅತಿಥಿಗಳಾಗಿ ಅಥವಾ ಅಧ್ಯಾಪಕರಾಗಿ
ಸೂರ್ಯ ಹೆಬ್ಬಾರ್ ಮಹೋದಯರಿಗೆ ಬಹಳ ಸಂತೋಷವನ್ನು ವ್ಯಕ್ತಪಡಿಸ್ತೀನಿ. ಆದರೂ ಸ್ವಾಗತ. ಬಹಳ ಸ್ನೇಹಿತರು ಬೇಕಾದವರು ಏನ್ ಬೇಕಾದ್ರೂ ಹೇಳ್ಕೊಡ್ತಾರೆ ಕೇಳಿದ್ರೆ. ಸಂಸ್ಕೃತವನ್ನ ನಾವು ಯಾಕೆ ಇಷ್ಟೊಂದು ಪ್ರೀತಿಸ್ತೀವಿ? ಬಂದಿರೋರೆಲ್ಲ ಬಹಳ ಪ್ರೀತಿಸ್ತಾರೆ, ಅದಕ್ಕೆ ಬಂದಿರೋದಿತ್ತು. ಯಾಕೆಂದ್ರೆ ಆ ಭಾಷೆಯಲ್ಲಿ ಇರೋ ಒಂದು ವಿಶೇಷವಾದ ಶಕ್ತಿ ಇದೆ. ಅದಕ್ಕೆ ಅಮರವಾಣಿ ಅಂತ ಹೆಸರು, ಅಮರ ಭಾರತಿ ಅಂತ ಹೆಸರು. ಅಮರ ಅಂದ್ರೆ ಏನು? ಹಿಂದಿಯೂ ಇದ್ದದ್ದು ಭೂತ ಭವ್ಯ ಭವತ್ ಪ್ರಭು ಅಂತ ದೇವರನ್ನು ನಾವು ಪ್ರಾರ್ಥಿಸ್ತೇವೆ. ಹಿಂದೆ ಇದ್ದದ್ದು, ಈಗಿರ್ತಕ್ಕಂಥದ್ದು, ಮುಂದೆಯೂ ಇರ್ತಕ್ಕಂಥದ್ದು, ಅದೇ ವಿಶೇಷ ಈ ಭಾಷೆ. ಅದೂ ಭಾಷೆ ಪಲ್ಲಟವಾಗದೇ ಇರೋದು. ಕನ್ನಡ ನೋಡಿ, ಹಳೆಗನ್ನಡದಲ್ಲಿ ವ್ಯತ್ಯಾಸ ಆಗ್ತದೆ, ನಿಮ್ಗೆ ಅರ್ಥ ಆಗುದಿಲ್ಲ. ಪಂಪನ ಭಾಷೆ ತಮಿಳ್ ತರ ಇರುತ್ತೆ ಕೇಳಕ್ಕೆ. ಸಂಸ್ಕೃತ ಆವತ್ತಿನ ಕಾಳಿದಾಸಂದು ಯಾವುದೋ ತಗೊಳ್ಳಿ, ಇವತ್ತು ಅದೇ ತರ ಇದೆ. ಅದೇ ವೈಶಿಷ್ಟ್ಯ, ಭಾಷೆಯ ವೈಶಿಷ್ಟ್ಯ ಅದೇನೆ. ಅದರಿಂದ ನಮಗೆ ಹಿಂದಿನ ಗ್ರಂಥಗಳನ್ನು ಓದೋಕೆ ಸಾಧ್ಯವಾಗಿದೆ. ಇವರು ಹೇಳ್ತಾರೆ, ಸಂಸ್ಕೃತ ಪಾಣಿನಿಯಿಂದ ಇದ್ರೆ ಇವತ್ತು ಸಂಸ್ಕೃತವೇ, ಈ ಸಂಸ್ಕೃತಿಯೇ ಇರ್ತಿದ್ದಿಲ್ಲ. ಕೃಷ್ಣಮೂರ್ತಿಗಳು ಅಂತ ಅಲಂಕಾರಿಕರು ಅವ್ರು ಹೇಳ್ತಾರೆ, ಪಾಣಿನಿ ಪುಸ್ತಕ, ಪಾಣಿನಿ ಭಾಷೆಯಿಂದ ಸಂಸ್ಕೃತವೇ ಇರ್ತದೆ. ವಿಶೇಷವಾಗಿ ಅವರು ಹೇಳಿದ್ರು, ರಾಮಕೃಷ್ಣ ಋಷಿಗಳಿಗೆ ನಾವು ವಿಶೇಷವಾಗಿ ಕೃತಜ್ಞತೆಯನ್ನು ಅರ್ಪಿಸ್ತೇವೆ. ಈ ತಿಂಗಳ ಶ್ರಾವಣ ಮಾಸದ ಪೌರ್ಣಮಿಯನ್ನು, ಆ ದಿನದಂದೇ ಋಷಿಗಳನ್ನ ನೆನೆಸ್ಕೊಳ್ತಾ, ಸಂಸ್ಕೃತವನ್ನ ನಮಗೆ ಕೊಟ್ಟಿರ್ತಕ್ಕಂಥ ಋಷಿಗಳನ್ನ ನೆನೆಸ್ಕೊಳ್ತಾ, ವೇದವಾಂಗ್ಮಯವನ್ನ ಕೊಟ್ಟಿರ್ತಕ್ಕಂಥ ಋಷಿಗಳನ್ನ ನೆನೆಸ್ಕೊಳ್ತಾ ಸಂಸ್ಕೃತ ದಿನವನ್ನೂ ಸಹ ಆಚರಿಸಿ. ಅಷ್ಟೇ ಅಲ್ಲ, ಆ ದಿನಕ್ಕೆ ಮೊದಲು 3 ದಿನ ಮತ್ತೆ ಆಮೇಲೆ 3 ದಿನ ಸಂಸ್ಕೃತ ಸಪ್ತಾಹ ಹೇಳಿ ಅದನ್ನು ನಾವು ನಡೆಸ್ತೀವಿ. ಸಂಸ್ಕೃತ ಸಪ್ತಾಹದಲ್ಲಾದ್ರೂ ಏನಾದ್ರೂ ಒಂದು ಕಾರ್ಯಕ್ರಮ ಇರಬೇಕಪ್ಪ, ಸಂಸ್ಕೃತವನ್ನು ನೆನೆಸ್ಕೋಬೇಕು, ನಮ್ಮ ಸಂಸ್ಕೃತಿಯನ್ನು ನೆನೆಸ್ಕೋಬೇಕು, ಋಷಿಗಳನ್ನು ನೆನೆಸ್ಕೋಬೇಕು ಅಂತ. ಅದಿಲ್ಲದೆ ಇದ್ರೊಳಗೆ ಆ ತಿಂಗಳಲ್ಲಿ ಸ್ವಲ್ಪ ಈ ಕಡೆ ಹಾಕಿದ್ರು ಪರವಾಗಿಲ್ಲ, ಅಂತೂ ಸಂಸ್ಕೃತೋತ್ಸವವನ್ನ ಎಲ್ಲರೂ ಮಾಡಬೇಕು ಅಂತ ಮನಸ್ಸಲ್ಲಿ ಇದೆ. ಅದಕ್ಕೋಸ್ಕರ ಸ್ವಲ್ಪ ಈ ಕಡೆ ಆ ಕಡೆ ಆದ್ರೂ ಸಹ ಮೊನ್ನೆ ಸಂಸ್ಕೃತ ಸಪ್ತಾಹದ ಅಂತ್ಯವಾಯಿತು. ಆದರೂ ಸಹ ಇವತ್ತಾದ್ರೂ ಇರಲಿ ಅಂತ ಇಲ್ಲಿ ಸಂಸ್ಕೃತೋತ್ಸವಗಳನ್ನು ನಾವು ನೆರೆದಿರೋರು ಆಚರಿಸ್ತಾ ಇದ್ದೇವೆ. ಮತ್ತು ಮಡಿಲು ಶಾಲೆಯಲ್ಲಿ 30ನೇ ತಾರೀಕು ಒಂದು ಸಂಸ್ಕೃತೋತ್ಸವ, ಚಿಕ್ಕ ಸಂಸ್ಕೃತೋತ್ಸವ ನಾವು ಹಾಕಿ ಇಟ್ಕೊಂಡಿದ್ದೇವೆ. ಹೀಗೆ ದೇಶದ ಬೇರೆ ಬೇರೆ ಕಡೆ ಚಿಕ್ಕ ಪರವಾಗಿಲ್ಲ ಸಂಸ್ಕೃತವನ್ನು ಸಂಸ್ಕೃತವನ್ನು ಯಾಕೆ ನೆನೆಸ್ಕೋಬೇಕು ಅಂತ ಕೇಳಿದ್ರೆ, ಇವತ್ತು ನಮಗೆ ಏನೋ ಆನಂದವನ್ನು ಕೊಡ್ತಕ್ಕಂಥದ್ದು. ನೀವು ಎಷ್ಟೋ ಜನ ವೇದ ಮಂತ್ರಗಳನ್ನ ಕಲ್ತ್ಕೋತಾ ಇದ್ದೀರಾ, ಕೃಷ್ಣ ಭಟ್ರು ಹೇಳ್ಕೊಡ್ತಾ ಇದ್ದಾರೆ. ಯಾಕೆ ಹೋಗ್ತೀರಾ? ಏನೋ ಒಂದು ಆನಂದವಾಗುತ್ತಪ್ಪ ಹೇಳಿದ್ರೆ ಮನಸ್ಸಿನ ದುಃಖವೆಲ್ಲ ದೂರವಾಗುತ್ತೆ, ಏನೋ ಒಂದು ಆಹ್ಲಾದಕರವಾಗಿರುತ್ತೆ. ಅದಕ್ಕೋಸ್ಕರ ವೇದ ಮಂತ್ರನ ಹೇಳ್ತೀನಿ ಹೇಳಿ ಹೋಗ್ತೀನಿ. ಸಂಸ್ಕೃತವನ್ನು ಓದಿದ್ರೂ ಸಹ, ಕಾವ್ಯವನ್ನು ಓದಿದ್ರೂ ಸಹ ಆ ಏನೋ ಒಂದು ಆನಂದದ ಅನುಭವ. ವಿಶೇಷವಾಗಿ ಈಗ ಸ್ಯಾನ್ಸ್ಕ್ರಿಟ್ ಇಫೆಕ್ಟ್ ಅಂತ ಹೇಳ್ತಾರೆ. ನೀವೊಂದು ಯಾವ್ದಾದ್ರು ಕಾವ್ಯವನ್ನು ತೆಗೆದುಕೊಂಡು ಒಂದು ಅರ್ಧ ಗಂಟೆಯೋ 1 ಗಂಟೆಯೋ ಓದಿದ್ರೆ ಸ್ಪಷ್ಟವಾಗಿ ನಿಮ್ ಬ್ರೈನ್ ಅಲ್ಲಿ ಹಿಪ್ಪೋ ಕ್ಯಾಂಪಸ್ ಅಂತ ಒಂದು ರೀಜನ್ ಇದೆ, ಒಂದು ಏರಿಯಾ, ಡಾಕ್ಟರ್ ಗೊತ್ತಿರುತ್ತೆ ಹಿಪ್ಪೋ ಕ್ಯಾಂಪಸ್. ಆ ಹಿಪ್ಪೋ ಕ್ಯಾಂಪಸ್ ರೀಜನ್ ದೊಡ್ಡದಾಗ್ತಾ ಬರ್ತದೆ. ಅದರಿಂದ ನಮ್ಮ ಭಾವನೆಗಳು, ನಮ್ಮ ನೆನಪಿನ ಶಕ್ತಿ ಎಲ್ಲ ಜಾಸ್ತಿ. ಅದಕ್ಕೆ ಸ್ಯಾನ್ಸ್ಕ್ರಿಟ್ ಇಫೆಕ್ಟ್. ಅಷ್ಟೇ ಅಲ್ಲ, ಈ ಒಂದು ಶ್ಲೋಕ ಓದಿದ್ರು ಸಾಕು ಪ್ರೀತಿಯಿಂದ, ಆಲ್ಫಾ ವೇವ್ಸ್ ಅಂತ ಹೇಳಿ ವೇವ್ಸ್ ಹೆಚ್ಚಿ ಇಂಥ ಒಂದು ಶರೀರದ ಮೇಲೆ ಪರಿಣಾಮವನ್ನು ಬೀರುವಂತಹ ಭಾಷೆ, ನಡತೆಯ ಮೇಲೆ ಪರಿಣಾಮವನ್ನು ಬೀರುವಂತಹ ಭಾಷೆ ಸಂಸ್ಕೃತ.
ಭಾಷೆಗಿರ್ತಕ್ಕಂಥ ಈ ಸಂಪತ್ತೇನಿದೆ, ಆ ಸಂಪತ್ತನ್ನ ನಾವು ಅವತ್ತು ಓದ್ತಾ ಇರ್ತೀವಿ. ಅದು ಹಿಂದಿನ ಮಾತು. ಇವತ್ತಿಗೂ ಸಹ ಒಂದು ಸಂಸ್ಥೆ ಇದೆ, ಸಂಸ್ಕೃತ ಭಾರತಿ ಅಂತ. ನಾವೆಲ್ಲ ಸಂಸ್ಕೃತ ಓದ್ತಾ ಇದ್ವಿ ಅಷ್ಟೇನೆ, ನಾವು ಮಾತಾಡ್ತಾ ಇದ್ವಿ. ಬಹಳ ಕಷ್ಟಪಟ್ಟು ಕೃಷ್ಣ ಶಾಸ್ತ್ರಿಗಳು ಒಪ್ಪಿದ್ದಾರೆ, ಜನಾರ್ದನ ಹೆಗಡೆ ಅಂತ ಒಪ್ಪಿದ್ದಾರೆ. ಅದಕ್ಕೆ ಹಿನ್ನೆಲೆಯಾಗಿ ಮಹೋಪಾಧ್ಯಾಯ ರಘುನಾಥ್ ಅಂತಿದ್ರು, ಮಹಾಬಲೇಶ್ವರ ಭಟ್ರು ಅಂತಿದ್ದಾರೆ. ಅವರೆಲ್ಲ ಸೇರ್ಕೊಂಡು ಈ ಭಾಷೆಯನ್ನ ಸೂತಿ ನಾಗರಾಜರು ಅಂತಿದ್ದಾರೆ. ಭಾಷೆ ಸರಳವಾಗಿ ಮಾಡಿ ನಾವೆಲ್ಲ ಮಾತಾಡೋ ತರ ಮಾಡ್ಕೊಡ್ತಿದ್ದಾರೆ. ನನಗೆ ಆಶ್ಚರ್ಯ, ಏನಪ್ಪಾ ಸಂಸ್ಕೃತ ಯಾವ ತರ ಮಾತಾಡಕ್ ಸಾಧ್ಯವಾ ಅಂತ ಇದ್ದೀವಿ. ಇಷ್ಟು ಕಷ್ಟಪ್ಪ ಇದು, ಏನು ವ್ಯಾಕರಣ ಇದೆಯಲ್ಲ ಇಷ್ಟೇ. ಯಾವ ಭಾಷೆ ವ್ಯಾಕರಣ ಹೋದ್ರೆ ಇಷ್ಟೇ. ಅದು ಮಾತಾಡೋ ಭಾಷೆ ಬೇರೆ, ಬರೆಯೋ ಬೇರೆ, ಇಷ್ಟ ಲಿಟ್ರೇಚರ್ ಬೇರೆ, ಸಾಹಿತ್ಯದ ಭಾಷೆ. ಇದನ್ನ ನಡೆಸಿರುವಂತಹ ಒಂದು ಸಂಸ್ಥೆ ಇದೆ, ಅದು ಸಂಸ್ಕೃತ ಭಾರತಿ. ಅದರಲ್ಲಿ ತಮ್ಮ ಜೀವನವನ್ನೇ ಆ ಸಂಸ್ಥೆಗೆ ಮುಡಿಪಿಟ್ಟು ಕೆಲಸ ಮಾಡ್ತಾರೆ. ಅದರಲ್ಲಿ ಸೂರ್ಯ ಹೆಬ್ಬಾರ್ ಸಹ ಒಬ್ಬರು. ಸಂಸ್ಕೃತವನ್ನ ಜನಗಳಿಗೆ ನಾವು ಮಾತಾಡುವುದಕ್ಕೆ ಹೇಳ್ಕೊಡ್ತೀರ, ಸಂಸ್ಕೃತದ ಜೊತೆ ಆಜೀವ ಪರ್ಯಂತ ಇರೋದು ಹೇಳಿ. ಸಂಸ್ಕೃತದ ಮಾತಿದೆ, ಏನ್ ಮಾತದು, ನೀವೇನಾದ್ರೂ ಮಾಡ್ತಿರ್ಬೋದು. ನಾನು ಡಾಕ್ಟರ್ ಆಗಿದ್ದೆ, ನಾನೇನೋ ರಿಸರ್ಚ್ ಮಾಡ್ತಾ ಇದ್ದೆ, ವ್ಯಾಕ್ಸಿನ್ ಏನೋ ಪಾಠ ಹೇಳ್ಕೊಡ್ತಾ ಇದ್ದೆ ಎಲ್ಲ. ನೀವೇನೋ ವ್ಯಾಪಾರ ಮಾಡ್ತಾ ಇದ್ದೆ. ಇದೆಲ್ಲ ಆದ್ಮೇಲೆ ಏನಾಗುತ್ತೆ, ಸ್ವಲ್ಪ ದಿನ ಆದ್ಮೇಲೆ ಎಲ್ಲ ಬಿಟ್ಬಿಡ್ತೀವಿ. ನಮ್ಮ ವಯಸ್ಸು ಬಂದಿರ್ತೀವಿ, ಅದು ಮೊದಲೇ ಬಿಟ್ಟು. ಆದ್ರೆ ಸಂಸ್ಕೃತವನ್ನು ಮಾತ್ರ ಬಿಡೋದಿಲ್ಲ. ಯಾಕೆಂದ್ರೆ ಅಷ್ಟು ಆನಂದವನ್ನು ಕೊಡ್ತಕ್ಕಂಥದ್ದು, ಅದನ್ನ ಬೆಳೆಸ್ಕೊಂಡ್ರೆ ನಿಮ್ಗೆ ಆನಂದವನ್ನು ಕೊಡುತ್ತೆ. ಆಯುಷ್ಯ ವೃದ್ಧಿ ಆಗ್ತದೆ. ನೋಡಿ, ಎಂತೆಂಥವ್ರು ನೋಡಿದ್ದೀನಿ, ನನ್ನ 96 ವರ್ಷ ಗೊತ್ತಿತ್ತು, ಬುದ್ಧಿ ನೆಟ್ಟಿತ್ತು, ಕಣ್ಣು ಸ್ವಲ್ಪ ಕಾಣ್ತಾ ಇರ್ತೀರ, ಅದಾಗಲ್ಲ. ರಂಗನಾಥ್ ಶರ್ಮರು 100 ವರ್ಷ ಹತ್ತಿರ. ಎಂತೆಂಥವ್ರು ನೋಡಿದ್ದೀನಿ ನಾನು. ಸಂಸ್ಕೃತವನ್ನು ಬಲ್ಲವರಿಗೆ ಆಯುಷ್ಯ ಬಹಳ ವರ್ಷ ಯಾಕಿರ್ತದೆ, ಆ ಭಾಷೆ ಅವರ ಜೀವನ ಶೈಲಿ ಮೇಲೆ ಪ್ರಭಾವವನ್ನು ಬೀರುತ್ತೆ. ಅವ್ರ ಶರೀರದಲ್ಲೇ ನಾವು ಬದಲಾವಣೆ ಹಾಕೋ ಹೇಳಕ. ಇದನ್ನ ನಾವು ತಿಳ್ಕೋಬೇಕು. ಇದನ್ನ ನಾವು ತಿಳ್ಕೊಂಡು ಆರೋಗ್ಯವಂತ ಇರೋ ಪ್ರಯತ್ನ ಮಾಡ್ತೀವಿ. ಎಲ್ಲ ಸಂಬಂಧಪಟ್ಟಿದ್ದು ನಮಗೆ ಗೊತ್ತಿಲ್ಲ. ಈ ಆಕ್ಸೆಸ್ ಇದೆಯಲ್ಲ, ಈ ಎಮೋಷನಲ್ ಆಕ್ಸೆಸ್ ಬಹಳ ಮುಖ್ಯವಾದದ್ದು ಮನುಷ್ಯನ ಆರೋಗ್ಯಕ್ಕೆ. ಜನಗಳಿಗೆ ಗೊತ್ತಿಲ್ಲ ಅಷ್ಟೇನೆ. ಇದನ್ನೆಲ್ಲ ವಿದೇಶದವರಿಗೆ ಅದ್ರ ಕಡೆ ಗಮನವೂ ಇಲ್ಲ. ಅವರಿಗೆ ಸುಮ್ಮನೆ ಬರೀ ಭೌತಿಕವಾದದ್ದು. ಈ ತರದ ಒಂದು ವಿಶೇಷವಾದ ಒಂದು ಭಾಷೆಯನ್ನ ಮಾತನಾಡೋದನ್ನ, ಜನಗಳಿಗೆ ಸಂಪರ್ಕ ಮಾಡೋದನ್ನ ಮಾಡ್ತಾ ಇರುವಂತಹದ್ದು ಸಂಸ್ಕೃತ ಭಾರತಿ. ಸಂಸ್ಕೃತ ಭಾರತಿಯಲ್ಲಿ ಒಂದು ಪತ್ರಿಕೆ ಬರುತ್ತೆ. ಆ ಪತ್ರಿಕೆ ಹೆಸರು ಯಾರು ಗೊತ್ತಾ? ಸಂಭಾಷಣ ಸಂದೇಶ. ಸರಳವಾದ ಸಂಸ್ಕೃತ. ಸ್ವಲ್ಪ ನೀವು ಲಿಪಿ ಕಲ್ತ್ಕೊಂಡು 2 ಸತಿ ಓದಿ, ಪರವಾಗಿಲ್ಲ, 3 ಸತಿ ಓದಿ. ಸಂಸ್ಕೃತ ನಾವು ಹೇಳ್ತೀವಿ 3 ಸತಿ ಓದ್ಬೇಕು ಅಂತ ಆಗ್ಬೇಕು. ಆ ಥರ ಶ್ಲೋಕ, ಭಾಷೆ ಶ್ಲೋಕ ಅರ್ಥ ಆಗಬೇಕು 3 ಸತಿ ಓದಿ. ಈಗೆಲ್ಲ ವಾಕ್ಯ ಎವಿಡೆನ್ಸಸ್ ಅವ್ರು ಹೇಳ್ತಾರೆ. ಆದ್ರಿಂದ 3 ಸತಿ ಓದಿ, ಅದು ಭಾಷೆ ಅರ್ಥ ಆಗೋದು. ಈ ಪತ್ರಿಕೆ ಬಹಳ ಪ್ರಸಾರ ಬಹಳ ಜಾಸ್ತಿ ಇದೆ. ಎಷ್ಟಿದೆ? 1 ಲಕ್ಷ ಓದುಗರಿದೆ. 1 ಲಕ್ಷ ಓದುಗರು ದೇಶದಲ್ಲಿ, ವಿದೇಶದಲ್ಲಿ ಓದು ಈ ಪತ್ರಿಕೆಯನ್ನು ಕೊಂಡ್ಕೊಂಡು ಇದರಲ್ಲಿ ನೀವು ಸ್ವಲ್ಪ ಚಂದಾದಾರ. ಆ ಪತ್ರಿಕೆಯನ್ನು ಓದೋದಕ್ಕೆ ನೀವು ಸ್ವಲ್ಪ ಯೋಗ್ಯತೆ ಯಾಕೆ ಹೇಳ್ತೀನಿ. ಓದಿ ಸರಳ ಸಂಸ್ಕೃತವನ್ನ ನೀವು ತಿಳ್ಕೊಳ್ಳೋದು ಸ್ವಲ್ಪ ಪ್ರಯತ್ನ ಯಾಕೆ ಮಾಡ್ಬೇಕು ಅಂತ ಕೇಳಿದ್ರೆ ಮುಂದೆ ಅಷ್ಟೇ ಅಲ್ಲ. ಈ ಪತ್ರಿಕೆ ವೈಶಿಷ್ಟ್ಯ ಏನಪ್ಪಾ ಅಂದ್ರೆ, ಇದನ್ನು ಆ ಪತ್ರಿಕೆ ನೀವು ಕೇಳ್ತಾ ನಾವು ಆಡಿಬಲ್ ಮ್ಯಾಗಝೀನ್. ಪ್ರಪಂಚದಲ್ಲಿ ಒಂದೇನಾ ಆಡಿಬಲ್ ಮ್ಯಾಗಝೀನ್? ಸಂಸ್ಕೃತದೊಂದೇ ಮ್ಯಾಗಝೀನ್, ಆಡಿಬಲ್ ಮ್ಯಾಗಝೀನ್. ಪೂರ್ತಿ ಮ್ಯಾಗಝೀನ್ ನೀವು ಕೇಳ್ಬೋದು. ಯಾರು ಓದ್ತಾ ಇರ್ತಾರೆ, ಅದು ನಿಮಗೆ ಯೂಟ್ಯೂಬ್ ನಲ್ಲಿ ಇದರಲ್ಲಿ ಅದರಲ್ಲಿ ನೆಟ್ ಮೇಲೆ ಚಂದಾದಾರರಾದ್ರೆ ನಿಮಗೆ ಆಕ್ಸೆಸ್ ಟು ದಿಸ್ ಫ್ರೀ. ನೀವೆಲ್ಲಾದ್ರೂ ಹೋಗಿ ನಿಮ್ಮ ಮೊಬೈಲ್ ತಗೊಳ್ಳಿ, ಕಿವಿ ಹಾಕೊಳ್ಳಿ, ಸಂಸ್ಕೃತವನ್ನು ಕೇಳ್ತಾ, ಬಸ್ಸಲ್ಲಿ ಹೋಗ್ತಾ ಕೇಳ್ಬೋದು, ಕಾರಲ್ಲಿ ಹೋಗ್ತಾ ಕೇಳ್ಬೋದು. ಶಬ್ದ ಸಂಸ್ಕಾರವಾದ ಸಾಕು ನಮಗೆ ಎಷ್ಟೋ. ಇದೊಂದು ವಿಶೇಷವಾದ್ದು. ಇದು ಸಂಸ್ಕೃತದ ಮೇಲೆ ನಡೀತಾ
ಮೂರನೇದೇನಪ್ಪ ಅಂದ್ರೆ ಒಂದು ಜನಗಳ ಗುಂಪೆ, ಒಂದು ಸಮೂಹವೇ ಸಂಸ್ಕೃತಕ್ಕೋಸ್ಕರ ಕೆಲಸ ಮಾಡ್ತಾರೆ. ಮೋದಿ ಅವರು ಬಹಳ ಸಂಸ್ಕೃತಕ್ಕೋಸ್ಕರ ಕೆಲಸ ಮಾಡ್ತಾರೆ. ಇವತ್ತು ಮನ್ ಕಿ ಬಾತ್ ಅಂತ ಇವತ್ತಿತ್ತು ಅನ್ನೊಂದು ಅದನ್ನ ಸಂಸ್ಕೃತದ ಅವತರಣಿಕೆಯನ್ನು ಬರುತ್ತೆ, ಕೇಳ್ಬೋದು. ಮೂರನೇ ವಿಷಯ ಇನ್ನೊಂದು ಮಾತಾಡ್ತೀವಿ. ರಾಷ್ಟ್ರೀಯ ಸಂಸ್ಕೃತ ವಿದ್ಯಾಪೀಠ, ರಾಷ್ಟ್ರೀಯ ಸಂಸ್ಕೃತ ಕೇಂದ್ರೀಯ ಸಂಸ್ಕೃತ ವಿಶ್ವವಿದ್ಯಾಲಯ ಅಂತ ದೆಹಲಿಯಲ್ಲಿ. ಅದರದೆಲ್ಲ ಕೆಲವು ಬ್ರಾಂಚಸ್, ಪರಿಸರ ಅಂತ ಹೇಳ್ತಾರೆ, ಕ್ಯಾಂಪಸಸ್ ಭಾರತದಲ್ಲಿ ಬೇರೆ ಬೇರೆ ಕಡೆ. ಅವರಿಗೆ ಏನ್ ಮಾಡ್ತಾ ಇದ್ದಾರೆ, ಆನ್ಲೈನ್ ಪಾಠ ಮಾಡ್ತಾರೆ. ನೀವು ಅದಕ್ಕೆ ಪರೀಕ್ಷೆನೂ ತಗೋಬಹುದು, ಪಾಠನೂ ಹೇಳ್ಕೊಡ್ತಾರೆ. ಅಲ್ಲಿ ಅದಕ್ಕೂ ಸಿಲೆಬಸ್ ಇದೆ, ಅದನ್ನು ನಾವು ಸಂಸ್ಕೃತ ಭಾರತಿ ಕೋಲಾರ ಮಾತಾಡಿ ಅದನ್ನು ನಿಮ್ಗೆ ಯಾರು ಬರ್ತಾ ಅದನ್ನು ಅದನ್ನು ಸಹ ಪ್ರಚಾರ ನಡೀತದೆ. ಆದ್ರೆ ದೇಶದಲ್ಲಿ ಬಹಳ ಜನ ಸಂಸ್ಕೃತವನ್ನು ಓದ್ತಾ ಇದ್ದಾರೆ. ದೇಶದಲ್ಲಿ ಒಂದೇ ಕಡೆ ಅಲ್ಲ, ವಿದೇಶದಲ್ಲೂ ಬಹಳ ಸಂಸ್ಕೃತ ಭಾರತಿ, ಅಮೆರಿಕ, ಬೇರೆ ಬೇರೆ ದೇಶಗಳಲ್ಲಿ ಸಂಸ್ಕೃತದಲ್ಲಿ ವಿಶೇಷವಾದ ಆಸಕ್ತಿಯನ್ನು. ಮೂರನೇ, ಇವತ್ತಿಂದ ಮುಂದೆ ಏನು? ಮೊನ್ನೆ ನಾನು ಶಿರೀಶ್ ದೇವಪೂಜಾರಿ ಅಂತ ಹೇಳಿ ನಮ್ಮ ಸಂಸ್ಕೃತ ಭಾರತೀಯ ಅಖಿಲ ಭಾರತದ ಸಂಪರ್ಕ ಪ್ರಮುಖ, ಅವ್ರ ಜೊತೆ ಕಾರ್ಯ ಪ್ರಯಾಣ ಮಾಡ್ತಿದ್ದೆ. ಅವ್ರ ಭಾಷಣದಲ್ಲೂ ಹೇಳಿ, ಇಂಗ್ಲಿಷ್ ಭಾಷೆ ನಮ್ಮ ಭಾಷೆ ಯಾವತ್ತೂ ಆಗಕ್ಕೆ ಸಾಧ್ಯ ಇಲ್ಲ, ಇದನ್ನ ಗಮನಿಸ್ಕೋಬೇಕು. ಮನೆಗಳಲ್ಲಿ ಇಂಗ್ಲಿಷ್ ಭಾಷೆ ಜಾಸ್ತಿ ಆಗುತ್ತೆ. ಮೊದಲು ನಮ್ಮ ಕಾಲದಲ್ಲಿ ನಾವು ಕನ್ನಡದಲ್ಲೇ ಮಾತಾಡ್ತಿದ್ವಿ. ನಮ್ಮ ಹಿರಿಯರು ಸಹ ಇಂಗ್ಲಿಷ್ ಮಾತಾಡಕ್ಕೆ ಬರ್ತಾ ಇರ್ತಾರೆ, ಬಡಿ ಹೋಗುತ್ತೆ. ಈಗ ಅದ್ರದ್ದೊಂದು ಆಕ್ರಮಣ ನಡೀತಾರೆ. ಇಂಗ್ಲೆಂಡೇ ಸತ್ತೋಗ್ತಾ ಇದೆ ಸ್ವಾಮಿ, ನಾವು ಅದ್ರ ಹಿಂದೆ ಹೋದ್ರೆ ಲಾಭ ಹೇಳಿ. ಇವತ್ತು ಇಂಗ್ಲೆಂಡೇ ತೊಂದರೆ ಸಿಕ್ಕೊಂಡಿರ್ತೀರಿ. ಅದಕ್ಕೆ ಎಷ್ಟು ವರ್ಷ ಗೊತ್ತಿಲ್ಲ ಆಯುಷ್ಯ. ಆದ್ರೆ ನಾವು ನಮ್ಮದೇ ಆದ ಭಾಷೆಯನ್ನು ಸ್ಥಾಪಿಸಬೇಕು ನಮ್ಮ ದೇಶದಲ್ಲಿ. 100 ವರ್ಷ ಆಗಬೇಕು ಬಿಡಿ, 75 ವರ್ಷ ಆಗಬೇಕು. ಆ ಭಾಷೆ ಯಾವುದು ನಾವು ಸ್ಥಾಪಿಸ್ಬೋದು ಅಂದ್ರೆ ಸಂಸ್ಕೃತ ಒಂದೇ ಭಾಷೆ. ಸರಳವಾದ ಸಂಸ್ಕೃತದಲ್ಲೇನೆ ಎಲ್ಲ ಸ್ತರದಲ್ಲೂ ನಾವು ವಿದ್ಯಾಭ್ಯಾಸ ಮಾಡ್ತೀವಿ. ಅಲ್ಲಿವರೆಗೆ ಸಂಸ್ಕೃತ ಮಾತಾಡೋ ಸಾಧ್ಯವಾಗ್ತದೆ. ಇವತ್ತು ಹಿಂದೆ ನಮ್ಮ ಹೈಸ್ಕೂಲ್ ಇದ್ದಾಗ ಅದು ಆಗ್ತಾ ಇತ್ತು. ಪೂರ್ಣಾನಂದರು ಸ್ವಾಮಿಗಳು ಅವ್ರು ಹೇಳೋದು, ಸಂಸ್ಕೃತ ನಮ್ಮ ರಾಷ್ಟ್ರ ಸಂಸ್ಕೃತದಲ್ಲಿ ಎಲ್ಲ ನಡೆಯುತ್ತೆ. ಅವ್ರಂತ ಏನ್ ಸಾಧ್ಯವೇ ಇದು? ಇವತ್ತು ಒಂದು ಹೆಜ್ಜೆ ಮುಂದಿರ್ತೇವೆ, 10 ಹೆಜ್ಜೆ ಮುಂದಿಟ್ಟಿತ್ತು ಸಂಸ್ಕೃತ ಆಚಾರದಲ್ಲಿ ನೋಡಿದ್ರೆ. ಇವತ್ತಲ್ಲ ನಾಳೆಯಾದರೂ ಸಹ ನಮ್ಮ ವಿದ್ಯಾಭ್ಯಾಸದಲ್ಲಿ ಸಂಸ್ಕೃತವನ್ನು ತರಬೇಕು. ದೇಶದಲ್ಲಿ ಎಲ್ಲರೂ ನಮ್ಮ ರಾಷ್ಟ್ರ ಭಾಷೆಯನ್ನು ಬರೀಬೇಕು ಸಂಸ್ಕೃತ. ಅದಿಲ್ಲದೆ ಇದ್ರೆ ನಮ್ಗೆ ಉಳಿವಿಲ್ಲ, ದೇಶದ ಸಂಸ್ಕೃತಿಗೆ ಉಳಿವಿಲ್ಲ. ಅದು ಬಹಳ ಮುಖ್ಯವಾದ. ಅದನ್ನ ಹೇಗೆ ಮಾಡೋದು ಸಾಧ್ಯವೇ? ಅದಕ್ಕೆ ಚಿಂತನೆ ಮೊದಲು, ಒಂದು ಥಾಟ್. ಮನೋಪುಬ್ಬಂಗಮಾತಮ್ಮ ಬುದ್ಧ ಹೇಳ್ದ. ಏನ್ ಹೇಳ್ದ? ಏನಾಗುತ್ತೋ ಥಾಟ್ಸ್ ಗವರ್ನ್ ದ ವರ್ಲ್ಡ್ ಅಂತ ಹೇಳ್ತಾರೆ ಇಂಗ್ಲಿಷ್. ಮನಸ್ಸನ್ನ ತಿಳ್ಕೋಬೇಕು ಗಟ್ಟಿಯಾಗಿ. ನಾವು ಇದಕ್ಕೋಸ್ಕರ ಕೆಲಸ ಮಾಡಬೇಕು. ಕೆಲಸ ಮಾಡಿದ್ರೆ ಇವತ್ತು ನಾಳೆ ಸಾಧಿಸುತ್ತೆ. ಬೇರೆ ಯಾವ ಭಾಷೆಗೂ ಇದನ್ನ ಇಲ್ಲ. ಅಷ್ಟೇ ಅಲ್ಲ, ಪ್ರಪಂಚದ ಭಾಷೆಗಳಿಗೆಲ್ಲಕ್ಕಿಂತ ಉತ್ತಮವಾದ ಭಾಷೆ ಸಂಸ್ಕೃತನ ಹೇಳ್ತಾ ಇದ್ದೇನೆ ಕೇಳಿ. ಅದರಿಂದ ಸಾಧ್ಯವಾಗ್ತದೆ. ನಿಮ್ಗೆ ಏನೋ ಹೇಳ್ತಾ ಇದ್ದೇನೆ ಅಂತ ಹೇಳ್ಬೋದು, ಇದು ಸತ್ಯವಾದ ಮಾತು. ಇದನ್ನ ನಾವು ಮನಸ್ಸಲ್ಲಿ ಇಟ್ಕೋಬೇಕು. ಇದನ್ನ ಮನಸ್ಸಲ್ಲಿ ಇಟ್ಕೊಂಡಿದ್ರೆ ಯಾವತ್ತೂ ಕಲಿಸ್ತದೆ. ಆದ್ದರಿಂದ ಆದಷ್ಟು ಸಂಸ್ಕೃತವನ್ನ ನಾವು ಕಲಿಬೇಕು. ನಾವು ಕಲಿತ್ರೆ ಮಕ್ಕಳು ಕಲಿತಾರೆ. ಮನೆಯಲ್ಲಿ ಒಂದು ಶ್ಲೋಕ ಹೇಳಿದ್ರೆ ಅವ್ರ ಕಿವಿ ಮೇಲೆ ಬರೀತದೆ, ಸಂಸ್ಕಾರವಾಗ್ತದೆ. ಅವ್ರು ನಮ್ಮ ತಂದೆ ಚಿಕ್ಕ ವಯಸ್ಸಲ್ಲಿ ನಾನು ಸಂಸ್ಕೃತ ಹೇಳ್ಕೊಟ್ಟಿದ್ರೆ ಸಂಸ್ಕೃತದಲ್ಲಿ ಇನ್ನ ಆಸಕ್ತಿ ಇಟ್ಕೊಂಡಿದ್ದಾರೆ. ಚಿಕ್ಕ ಮಕ್ಕಳಿಗೆ ಹೇಳ್ಕೊಟ್ಟು ನಮಗೆ ಅದು ನಮ್ಗೆ ಒಂದು ಮೌಲ್ಯವಾಗಿ ಸಂಸ್ಕೃತವನ್ನು ಕಲಿಸ್ಬೇಕು. ಸಂಸ್ಕೃತ ಇರಬೇಕು ನಮ್ಮ ಮನೆ ಒಳಗಡೆ. ನೋಡಿ, ಮನೆಯಲ್ಲಿ ಸಂಗೀತ ಇರುತ್ತೆ, ಪಾರಂಪರಿಕವಾಗಿ ಸಂಗೀತ ನಡೆಯುತ್ತೆ. ಸಂಸ್ಕೃತವು ಅದೇ ತರದ್ದು, ಜ್ಯೋತಿಷ್ಯ ಆಗ್ತದೆ ಪಾರಂಪರಿಕವಾಗಿ ನಡೀತು. ಕೆಲವು ಮನೆಗಳಲ್ಲಿ ಮ್ಯಾಥಮ್ಯಾಟಿಕ್ಸ್ ಪಾರಂಪರಿಕವಾಗಿ ನಡೀತು. ಸಂಸ್ಕೃತದ್ದು ಅದೇ. ನೀವು ಶುರು ಮಾಡಿ ಅದು ಬೆಳೀತಾ ಹೋಗಿ ಮನೆಯಲ್ಲಿ ಅದ್ರ ಬೀಜವನ್ನ ಹಾಕಿದ್ರೆ ಜನ ಕೇಳ್ತಾರೆ, ಮಾಡ್ತಾರೆ. ಸಂಸ್ಕೃತದಲ್ಲಿ ಎಲ್ಲರೂ ಸಂಸ್ಕೃತಜ್ಞರಾಗ್ತಾರೆ.
ಇದು ನೀವು ಮಾಡಬೇಕಾಗ್ತದೆ. ಹೇಳಿ, ಸಂಸ್ಕೃತ ಇವತ್ತು ಹಿಂದಿ ಇತ್ತು, ಇವತ್ತು ನಾಳೆ ಇರುತ್ತದೆ. ಅದರಲ್ಲಿ ನಮ್ಮ ಭವಿತವ್ಯ ಇದೆ, ನಮ್ಮತನ ಇದೆ, ನಮ್ಮ ದೇಶಕ್ಕೆ ನಾವು ಒಳ್ಳೆಯದಾಗುವಂತ. ಅದಕ್ಕೋಸ್ಕರ ನಾವು ಅದನ್ನು ಉಳಿಸ್ಬೇಕು, ಸಂಸ್ಕೃತವನ್ನು ಬೆಳೆಸಬೇಕು ಅಂತ ಹೇಳಿ ಅತ್ಯಂತ ಸೊಗಸಾಗಿ ಅನುಜ್ಞವಾಗಿ ಪ್ರಸ್ತಾವನೆಯನ್ನ ಡಾಕ್ಟರ್ SR ಪ್ರಸಾದ್ ರವರು ನೀಡಿದ್ದಾರೆ. ಸಂಸ್ಕೃತದ ಅವಶ್ಯಕತೆ ಮತ್ತು ಭವಿಷ್ಯದಲ್ಲಿ ಸಂಸ್ಕೃತದಲ್ಲಿ ನಮ್ಮ ಸಂಕಲ್ಪ ಏನಾಗಬೇಕು ಅನ್ನೋದನ್ನ ತುಂಬಾ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾರೆ. ಭಾರತಸ್ಯ ಪ್ರತಿಷ್ಠೆ ದ್ವೇ ಸಂಸ್ಕೃತಂ ಸಂಸ್ಕೃತಿ ತಥಾ ಅನ್ನುವಂತಹ ಸುಭಾಷಿತ, ಅದನ್ನ ಮತ್ತೊಮ್ಮೆ ನಮ್ಮೆಲ್ಲರಿಗೂ ನೆನಪು ಮಾಡಿಕೊಟ್ಟು ಪ್ರಸ್ತಾವನೆಯನ್ನ ನುಡಿದಂತಹ ಶ್ರೀಯುತರಿಗೆ ಅನಂತ ಧನ್ಯವಾದಗಳು. ಸುಭಾಷಿತ ವಾಚನದೊಂದಿಗೆ ಕಾರ್ಯಕ್ರಮವನ್ನ ಮುಂದುವರಿಸೋಣ. ಸುಭಾಷಿತ, ಒಳ್ಳೆಯ ಮಾತು, ಇದು ನಮ್ಮ ದಿನನಿತ್ಯ ಜೀವನದಲ್ಲಿ ಅವಶ್ಯವಾಗಿರುವಂತಹ ಮಾತು ಮತ್ತು ಇದನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಅದು ಒಂದು ಲೈಫ್ ಸ್ಕಿಲ್, ಜೀವನ ಕೌಶಲ್ಯವೇ ಆಗುತ್ತೆ. ಅಂತಹ ಕೆಲವು ಸುಭಾಷಿತಗಳನ್ನ ಈಗ ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದಾರೆ. ಮೊದಲನೆಯದಾಗಿ ಶ್ರೀರಾಮ ಸಮರ್ಥ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆಚಾರ್ಯಾತ್ ಪಾದಮಾದತ್ತೆ ಪಾದಂ ಶಿಷ್ಯಸ್ಯ ಮೇಧಯ ಪಾದಂ ಸ ಬ್ರಹ್ಮಚಾರಿಭ್ಯಃ ಪಾದಂ ಕಾಲಕ್ರಮೇಣ ಚ. ವಿದ್ಯಾರ್ಥಿಯ ಶಿಕ್ಷಣ ಕ್ರಮ ತಿಳಿಸುವ ಈ ಸುಭಾಷಿತದಲ್ಲಿ ಶಿಷ್ಯನು ಕಾಲು ಭಾಗದ ಶಿಕ್ಷಣ ಆಚಾರ್ಯರಿಂದ, ಕಾಲು ಭಾಗ ಸ್ವ ಅಧ್ಯಯನದಿಂದ, ಕಾಲು ಭಾಗ ಸಹಪಾಠಿಗಳಿಂದ ಮತ್ತು ಕಾಲು ಭಾಗ ಕಾಲಾಂತರದ ಅನುಭವದಿಂದ ಪಡೆಯುತ್ತಾನೆ. ಯಃ ಸತತಂ ಪರಿಪೃಚ್ಯತೆ ಶೃಣೋತಿ तं ಪ್ರಯತ್ಯನಿಶಂ ತಸ್ಯ ದಿವಾಕರಕಿರಣೈಃ ನಳಿನೀವ ವಿವರ್ತತೆ ಬುದ್ಧಿಃ. He is a wise person who keeps asking questions, listens to answers and contemplates on each of them. His knowledge blooms like a lotus when sun rays fall on it. ಧನ್ಯವಾದಗಳು. ಮತ್ತೆರಡು ಸುಭಾಷಿತ ವಾಚನ ಕುಮಾರಿ ಗೌರಿ ಧಾತ್ರಿ. ಶಿಕ್ಷಾ ಕ್ಷಯಂ ಗಚ್ಚತಿ ಕಾಲಪರ್ಯಯಾತ್ ಸುಬದ್ಧಮೂಲಾನಿ ಪತಂತಿ ಪಾದಪಾಃ. ಜಲಂ ಜಲಸ್ಥಾನಗತಂ ಚ ಶುಷ್ಯಂ ಹುತಂ ಚ ದತ್ತಾಂ ಚ ತಥೈವ ತಿಷ್ಠತಿ. ಕಾಲ ಕಳೆದಂತೆ ಕಲಿತ ವಿದ್ಯೆ ಮರೆಯಬಹುದು, ಬಲವಾದ ಬೇರುಗಳು ಉಳ್ಳ ಮರಗಳು ಬೀಳಬಹುದು, ನೀರಿನಿಂದ ತುಂಬಿರುವ ಸರೋವರವು ಒಣಗಬಹುದು. ಆದರೆ ಹವನದಲ್ಲಿ ಅರ್ಪಿಸಿದ್ದು ಮತ್ತು ದಾನ ಕೊಟ್ಟಿದ್ದು ಮಾತ್ರ ಕೊನೆಯ ತನಕ ಉಳಿಯುತ್ತದೆ. ನ ಚೋರಹಾರ್ಯಂ ನ ಚ ರಾಜಹಾರ್ಯಂ ನ ಭ್ರಾತೃಭಾಜ್ಯಂ ನ ಚ ಭಾರಕಾರಿ. ವ್ಯಯೇ ಕೃತೆ ವರ್ಧ ಏವ ನಿತ್ಯಂ ವಿದ್ಯಾಧನಂ ಸರ್ವಧನಪ್ರಧಾನಂ. Not stolen by thieves, not seized by, not divided among brothers, not heavy to carry. The more you spend, the more it flourishes always. The wealth of knowledge is the most important among all kinds of wealth. ಧನ್ಯವಾದಗಳು. ಇದುವರೆಗೂ ನಾವು ಸುಭಾಷಿತಗಳನ್ನ ಆಲಿಸಿದ್ದೇವೆ. ಈಗ ಸುಮಧುರವಾದ ಸಂಸ್ಕೃತ ವಾಂಗ್ಮಯವನ್ನ ಆಲಿಸುವಂತವರಾಗೋಣ. ಸರಸ್ವತಿ ಪುತ್ರರು, ಸಜ್ಜನರು ಆದಂತಹ ಶ್ರೀಯುತ ಡಾಕ್ಟರ್ ಸೂರ್ಯ ಹೆಬ್ಬಾರ್ ಅವರು ಎಲ್ಲರನ್ನ ಉದ್ದೇಶಿಸಿ ಮಾತನಾಡಬೇಕು ಅಂತ ವಿನಂತಿಸ್ತೇನೆ.
ಶಾರದಾ ಶಾರದಾಂ ಭೋಜವದನಾ ವದನಾಂಬುಜೆ ಸರ್ವದಾ ಸರ್ವದಾಸ್ಮಾಕಂ ಸನ್ನಿಧಿಂ ಕ್ರಿಯಾತ್. ಸರ್ವೇಭ್ಯಃ ನಮಸ್ಕಾರಾः. ಮಂಚೆ उपस्थितः जयराम महोदय एवं कोलार संस्कृत भारत्याः अध्यक्षः डॉक्टर प्रसाद महोदय, अन्ये संस्कृत अभिमानिनः, संस्कृत छात्राः च. संस्कृतस्य विषये कांश्चन अंशान् अहं संस्कृत मिश्रित कन्नड भाषया किञ्चित् प्रस्तौमि. ಸುಭಾಷಿತದ್ವಯಂ ವಯಂ ಶ್ರುತವಂತ. ನಾವು ಕೇಳಿದ್ವಿ 2 ಸುಭಾಷಿತಗಳು. ಆ ಸುಭಾಷಿತಗಳು ಹೇಗೆ ಸುಂದರವಾಗಿವೆ ಅನ್ನೋದ್ರ ಬಗ್ಗೆನೇ ಒಂದು ಸುಭಾಷಿತ ಇದೆ. ಅಂದ್ರೆ ಸಂಸ್ಕೃತ ತುಂಬಾ ಹಳೆಯ ಭಾಷೆ, ಅದರಲ್ಲಿ ತತ್ವಗಳಿದೆ, ಆದ್ರೆ ಅದನ್ನು ಹೇಗೆ ಪ್ರೆಸೆಂಟ್ ಮಾಡಬೇಕು ಅಂತ ಗೊತ್ತಿಲ್ಲ ಅಂತ ನಾವು ತಿಳ್ಕೊಳ್ಳೋದೇನು ಬೇಡ. ಸುಭಾಷಿತ ಅನ್ನೋದು ಎಷ್ಟು ಚೆನ್ನಾಗಿದೆ ಅನ್ನೋದನ್ನ ಹೇಳ್ತಾರೆ ಒಂದು ಸುಭಾಷಿತದಲ್ಲಿ. ದ್ರಾಕ್ಷಾಂ ಮ್ಲಾನಮುಖಿ ಜಾತಾ ಶರ್ಕರಾ ಚಾಶ್ಮತಾಂ ಗತಾ ಸುಭಾಷಿತ ರಸಂ ದೃಷ್ಟ್ವಾ ಸುಧಾ ಭೀತಾ ದಿವಂಗತಾ. ಆ ಕವಿ ಏನ್ ಮಾಡಿದ, ಸಂಸ್ಕೃತ ಕವಿ, ತುಂಬಾ ಸಿಹಿಯಾಗಿರುವಂತಹ 3 ವಸ್ತುಗಳನ್ನು ತಗೊಂಡ. ಒಂದು ದ್ರಾಕ್ಷಿ, ಒಂದು ಸಕ್ಕರೆ, ಒಂದು ಅಮೃತ. ನಮಗೆಲ್ಲ ಗೊತ್ತಿದೆ, ದ್ರಾಕ್ಷಿ ಸ್ವಲ್ಪ ಕಾಲ ಹೋದ್ರೆ ಏನಾಗುತ್ತೆ, ಬಾಡಿ ಹೋಗುತ್ತೆ. ಅದನ್ನೇ ಒಣಗಿಸಿದ್ರೆ ಒಣ ದ್ರಾಕ್ಷಿ ಆಗುತ್ತೆ. ಯಾಕೆ ಅಂತ ಹೇಳ್ತಾರೆ, ಸುಭಾಷಿತ ರಸಂ ದೃಷ್ಟ. ಓ, ಈ ಸುಭಾಷಿತ ರಸವೇ ಎಷ್ಟು ಸಿಹಿಯಾಗಿದೆ, ತುಂಬಾ ಸಿಹಿಯಾಗಿ ವಿಚಾರಗಳನ್ನ ಹೇಳುತ್ತೆ ಅನ್ನುವಂತಹ ಕಾರಣಕ್ಕೆ ಆ ದ್ರಾಕ್ಷಿ ಮ್ಲಾನ ಮುಖ್ಯ, ಅದರ ಮುಖ ಬಾಡಿ ಹೋಯ್ತಂತೆ ಬೇಜಾರಿಂದ. ಸಕ್ಕರೆ ಕಥೆ ಏನಾಯ್ತು, ಶರ್ಕರಾ ಚಾಶ್ಮತಾಂ ಗತ. ಅಶ್ಮತಾಂ ಗತ, ಅಶ್ಮ ಅಂದ್ರೆ ಕಲ್ಲು ಅಂತ ಅರ್ಥ. ಸಕ್ಕರೆ ಕಲ್ಲು ಸಕ್ಕರೆ ಆಯ್ತು, ಅದರ ಹೃದಯವೇ ಕಲ್ಲಾಯ್ತು. ಇನ್ನು ನಾನಿದ್ದು ಪ್ರಯೋಜನ ಇಲ್ಲ, ಯಾಕಂದ್ರೆ ಈ ಸುಭಾಷಿತ ರಸ ನನಗಿದ್ದು ಸಿಹಿ ಇದೆಯಲ್ಲ. ಆಮೇಲೆ ಅಮೃತದ ಕಥೆ ಏನಾಯ್ತು, ಸುಧಾ ಅಂದ್ರೆ ಅಮೃತ. ಸುಭಾಷಿತ ರಸಂ ದೃಷ್ಟ್ವಾ ಸುಧಾ ಭೀತ. ಸುಧಾ ಅಂದ್ರೆ ಅಮೃತ ಹೆದರ್ಕೊಂಡಿತು. ಪುತ್ರ ಗತವ ಈ ಸುಧಾ. ಎಲ್ಲಿರೋದು ಅಮೃತ? ಭೂಲೋಕದಲ್ಲಿದೆಯಾ? ಎಲ್ಲಿದೆ? ದೇವಲೋಕೆ ಅಸ್ತಿ. ಅದಕ್ಕೆ ಹೇಳಿದ್ರು ಸುಧಾ ಭೀತ ದಿವಂಗತ. ದಿವಂಗತ ಅಂದ್ರೆ ಮೇಲಿನ ಲೋಕಕ್ಕೆ ಹೋಯಿತು. ಇಂತಹ ಸುಂದರವಾದಂತಹ ಕೆಲವೊಂದು ಸುಭಾಷಿತಗಳನ್ನ ನಾವು ಕೇಳಿದ್ವಿ. ಸಂಸ್ಕೃತ ವಾಂಗ್ಮಯಂ ಬಹು ವಿಶಾಲಂ ವರ್ತದೆ. ಅಂದ್ರೆ ನಮಗೆ ಅದನ್ನ ಯೋಚನೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಉದಾಹರಣೆಗೆ ರಾಮಾಯಣಂ ಅನ್ನುವಂಥ ಒಂದು ಗ್ರಂಥವನ್ನು ತಗೊಳ್ಳೋಣ. ವಾಲ್ಮೀಕಿ ರಾಮಾಯಣಂ ಎಲ್ಲರೂ ಕೇಳಿದೀವಿ. ವಾಲ್ಮೀಕಿ ಋಷಿಗಳು ರಾಮಾಯಣ ಕಾವ್ಯವನ್ನು ಬರೆದರು. ಯಾರಾದ್ರೂ ಹೇಳ್ಬೋದಾ ಅದರಲ್ಲಿ ಎಷ್ಟು ಶ್ಲೋಕಗಳಿದೆ? ಸಾಮಾನ್ಯವಾಗಿ ವಾಲ್ಮೀಕಿ ರಾಮಾಯಣದಲ್ಲಿ 24,000 ಶ್ಲೋಕಗಳಿದೆ. ಈಗ ನಾವು ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುತ್ಸವ ಮಾಮಕ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ರಾಮಾಯಣ ಶ್ಲೋಕನ ಇದು ಅಲ್ಲ, ಭಗವದ್ಗೀತೆ ಶ್ಲೋಕ. ಇಂತಹ ಶ್ಲೋಕಗಳು 24,000 ರಾಮಾಯಣದಲ್ಲಿದೆ. ತಪಸ್ವಾಧ್ಯಾಯ ನಿರತಾಂ ತಪಸ್ವಿ ವಾಗ್ವಿತಾಂಬರಂ ನಾರದಂ ಪರಿಪಪ್ರಚ್ಛ ವಾಲ್ಮೀಕಿರ್ಮುನಿ ಪುಂಗವಂ ಅಂತ ಶುರುವಾಗುತ್ತೆ. ಹೀಗೆ ಓದ್ತಾ ಹೋದ್ರೆ 24,000. ಇದೇ ಸ್ಪೀಡಲ್ಲಿ ನಾವು ಓದಿದ್ರೆ ಸುಮಾರು 60 ಗಂಟೆಗಳು ಕೇವಲ ಮೂಲವನ್ನು ಓದೋದಕ್ಕೆ ಬೇಕು. ಸಂಸ್ಕೃತ ಭಾರತೀಯ ವತಿಯಿಂದ ರಾಮಾಯಣ ಪಾರಾಯಣವನ್ನು ಮಾಡ್ತಾರೆ. ಅದರಲ್ಲಿ ಹೇಗೆ ಮಂಗಳೂರಲ್ಲಿ ಮಾಡಿದ್ರು, ಈ ಸಲ ಬ್ಯಾಚ್ ಮಾಡಿದ್ರು. 2 ಗಂಟೆಗೆ ಒಂದೊಂದು ಬ್ಯಾಚ್. ಇವತ್ತು ಬೆಳಿಗ್ಗೆ ಆರಂಭ ಆದ್ರೆ 60 ಗಂಟೆ ಆಗ್ಬೇಕದು. ನಾಡಿದ್ದು ಸಾಯಂಕಾಲ ಮುಗಿಯುತ್ತೆ. 48 ಗಂಟೆಗೆ 2 ದಿವಸ ಫುಲ್ಲು. ಆಮೇಲೆ ಬೆಳಿಗ್ಗೆಯಿಂದ ಸಾಯಂಕಾಲದ ತನಕ ಬೆಳಿಗ್ಗೆ ಪೂಜೆ ಮಾಡಿ ಆರಂಭ ಮಾಡಿದ್ರೆ 2 ಗಂಟೆ ಹಾಗೆ 30 ಬ್ಯಾಚ್ ಮಾಡಿ ಅವ್ರು ಆ ಟೈಮಿಗೆ ಬರ್ತಾರೆ. ಅವರಿಗೆ ಕೊಟ್ಟಂತಹ ಭಾಗವನ್ನ ಓದ್ತಾರೆ, ಆಮೇಲೆ ಎದ್ದು ಹೋಗ್ತಾರೆ ಮನೆಗೆ. ಹಾಗೆ ಬ್ಯಾಚ್ಗಳಲ್ಲಿ ಓದಿದ್ರೆ ನಮಗೆ ರಾಮಾಯಣವನ್ನು ಮಾತ್ರ ಓದೋದಕ್ಕೆ 60 ಗಂಟೆಗಳು, ಕೇವಲ ಓದೋದಕ್ಕೆ, ಅರ್ಥ ತಿಳ್ಕೊಳ್ಳೋದಕ್ಕಲ್ಲ, 60 ಗಂಟೆಗಳು ಬೇಕು.
ತರಿ ಮಹಾಭಾರತಂ ಇತಿ ಏಕಂ ಪಶ್ಯಾಮಃ. ಅದರ ಉದಾಹರಣೆಯನ್ನು ತಗೊಳ್ಳೋಣ. ರಾಮಾಯಣದಲ್ಲಿ 24,000, ಮಹಾಭಾರತ 1,00,000 ಶ್ಲೋಕಾಃ ಸಂತಿ. 1,00,000 ಶ್ಲೋಕಾಃ ಏವಂ ಪಠಾಮಃ ಚೇತ್ ರಾಮಾಯಣಸ್ಯ ಚತುರ್ಗುಣಿತಂ, 4 ಪಟ್ಟು ಹೆಚ್ಚು. ಅಂದ್ರೆ 60 ಅಂದ್ರೆ 240 ಗಂಟೆ, ಸಾಮಾನ್ಯವಾಗಿ 10 ದಿವಸಗಳು. ಹಗಲು ರಾತ್ರಿ ಓದಿದ್ರೆ ಇಡೀ ಮಹಾಭಾರತವನ್ನು ಒಂದು ಸಲ ಓದಿ ಮುಗಿಸಬಹುದು. ಪಶ್ಯತು, ನಾವು ಸಂಸ್ಕೃತ ಉಳಿಸಬೇಕು ಬೆಳೆಸಬೇಕು ಅಂತ ಹೇಳ್ತಾ ಇದ್ದೀವಿ. ಕಾರ್ಯಂ ಕಿಯತ್ ಮಹತ್ತಸ್ತಿ. ಒಂದು ರಾಮಾಯಣವನ್ನ ಮಹಾಭಾರತವನ್ನ ಊಟ ತಿಂಡಿ ಬಿಟ್ಟು ಓದಿದ್ರೆ 15 ದಿವಸ ಬೇಕು ಓದೋದಕ್ಕೆ. ಊಟ ತಿಂಡಿ ನಿದ್ದೆ ಎಲ್ಲ ಬಿಟ್ಟು ಓದಿದ್ರೆ. ತಾದೃಶ ಸಾಹಿತ್ಯಂ ಸಂಸ್ಕೃತೆ ಕಿಯದಸ್ತಿ. ವೇದಾಸ್ ಸಂತಿ, ಪುರಾಣಾನಿ ಸಂತಿ, ಪುರಾಣಗಳಿದೆ. ಏವಂ ಉಪನಿಷದಃ ಸಂತಿ, ಕಾವ್ಯಾನಿ ಸಂತಿ. ರಾಮಾಯಣವನ್ನ ಒಂದು ಆಶ್ರಯವಾಗಿ ಇಟ್ಟುಕೊಂಡೇ ಬೇರೆ ಬೇರೆ ಕವಿಗಳು ಬೇರೆ ಬೇರೆ ಕಾವ್ಯಗಳನ್ನು ಬರೆದರು. ರಘುವಂಶಂ ಇತಿ ಕಾವ್ಯ, ಅನಂತರಂ ಆಶ್ಚರ್ಯ ಚೂಡಾಮಣಿ, ಭಾಸ ಮಹಾಕವಿ ಬಹೂನಿ ನಾಟಕಾನಿ ರಚಿತವಾನ್. ಭಾಸ ಅನ್ನುವಂತಹ ಮಹಾಕವಿಯ ಹೆಸರನ್ನು ನಾವು ಕೇಳಿರಬಹುದು. ರಾಮಾಯಣವನ್ನೇ ಆಶ್ರಯವಾಗಿಟ್ಟುಕೊಂಡು ನಾಟಕಗಳನ್ನು ಬರೆದರು. ಅಭಿಷೇಕ ನಾಟಕ, ಪ್ರತಿಮಾ ನಾಟಕ, ಕೆಲವೊಂದು ಮಹಾಕಾವ್ಯಗಳು ಬಂದು ಜಾನಕಿ ಹರಣಂ, ಕೆಲವೊಂದು ಚಂಪು ಕಾವ್ಯಗಳು, ಚಂಪು ರಾಮಾಯಣಂ. ಈಗ ಒಂದು ಪಟ್ಟಿ ಮಾಡೋದಕ್ಕೆ ನಮಗೆ ಸುಮಾರು ದಿವಸ ಬೇಕು. ತಾವತ್ ವಾಂಗ್ಮಯಂ ಸಂಸ್ಕೃತೆ ಅಸ್ತಿ. ರತ್ನಂ ಇತಿ ವಯಂ ಏಕಂ ಅಂಶಂ ಜಾನಿಮ. ನಮ್ಗೆಲ್ಲರಿಗೂ ರತ್ನ ಅನ್ನೋದು ಗೊತ್ತಿದೆ ವಿಷಯ. ಅದು ಎಲ್ಲಿ ಸಿಗುತ್ತೆ ರತ್ನ? ಸಮುದ್ರದಲ್ಲೇ ಸಿಗತ್ತೆ. ಸಮುದ್ರಂ ಅಥವಾ ಸಮುದ್ರ ವಿಶಾಲ ವರ್ತತೆ. ಏನೋ ಸಣ್ಣ ಸಮುದ್ರ, ಅದರಲ್ಲಿ ಹೋಗಿ ರತ್ನವನ್ನು ನಾವು ತಗೊಳ್ಬಹುದು ಅಂತಲ್ಲ. ವಿಶಾಲವಾಗಿರುತ್ತೆ. ವಿಶಾಲವಾದ ಸಮುದ್ರದೊಳಗೆ ಧುಮುಕಿ ಕಿಂಚಿತ್ ಕಿಂಚಿತ್ ಕಷ್ಟಂ ಕೃತ್ವ ಅಸ್ಮಾಭಿಗೆ ರತ್ನಂ ಪ್ರಾಪ್ತವ್ಯ. ಮೊದಲಿಗೆ ಹೋಗಿ ಹಾರಿದ್ರೆ ರತ್ನ ಸಿಗತ್ತೆ ಅಂತ ಬಾಯಲ್ಲಿ ಉಪ್ಪು ನೀರು ತುಂಬಿಕೊಂಡು ನಾವು ವಾಪಸ್ ಬರ್ಬೇಕಾಗಿ ಬರ್ಬೋದು. ರತ್ನ ಸಿಗೋದೇ ಇಲ್ಲ. ಆದ್ರೆ ಪ್ರಯತ್ನ ಪಟ್ರೆ ಖಂಡಿತವಾಗಿ ರತ್ನಗಳು ಸಿಗ್ತವೆ. ಸಂಸ್ಕೃತ ವಾಂಗ್ಮಯ ಅನ್ನೋದು ಒಂದು ಸಮುದ್ರ. ಆದ್ರಿಂದ ಆ ಸಮುದ್ರದಲ್ಲಿ ನಾವು ಧುಮುಕಿದ್ರೆ ಖಂಡಿತವಾಗಿಯೂ ನಮಗೆ ರತ್ನಗಳು ಸಿಗ್ತವೆ. ರತ್ನಗಳು ಇದೆ ಅನ್ನುವಂಥ ಕಾರಣಕ್ಕೆ ನಾವು ಸಮುದ್ರಕ್ಕೆ ಏನಂತ ಹೆಸರನ್ನು ಹೇಳ್ತೀವಿ? ರತ್ನಾಕರ ಅಂತ ಸಂಸ್ಕೃತದಲ್ಲಿ ಹೆಸರನ್ನು ಹೇಳ್ತೀವಿ. ರತ್ನಾಕರ ಅಂದ್ರೆ ಸಮುದ್ರ. ಹೀಗೆ ಸಂಸ್ಕೃತ ವಿಶಾಲವಾಗಿದೆ. ಹಾಗಾದ್ರೆ ವಿಶಾಲವಾಗಿತ್ತು ಸಮುದ್ರದ ಹಾಗೆ ಉಪ್ಪು ಉಪ್ಪು, ನಾವೆಲ್ಲ ಹೋಗಿ ಅದನ್ನ ಆಸ್ವಾದಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಖಂಡಿತ ತಿಳ್ಕೊಳ್ಬಾರ್ದು. ಯತೋಹಿ ಅತ್ರತು ವಿದ್ಯಮಾನಾಹ ಜನಾಹ ಬಹುಭಾಷಾ ಜಾನಂತಿ. ಎಲ್ಲರಿಗೂ ಸಾಮಾನ್ಯವಾಗಿ ಕನ್ನಡ, ತೆಲುಗು ಬರುತ್ತೆ. ಈಗ 2-3 ಭಾರತೀಯ ಭಾಷೆಗಳನ್ನ ನೀವು ಕಲ್ತಿರೋದ್ರಿಂದ ಸಂಸ್ಕೃತ ಕಲಿಯೋದೇನು ದೊಡ್ಡ ಕಷ್ಟ ಅಲ್ಲ. ತಥಾಚ ನಮ್ಗೆ ಶಂಕರ ಮಠದ ಆಸ್ಪಾಸ್ನಲ್ಲಿರೋದ್ರಿಂದ ರಾಮಾಯಣ, ಮಹಾಭಾರತ ಇತ್ಯಾದೀನಾಂ ಕಥಾ ವಯಂ ಬಹು ಸಮ್ಯಕ್ತಯ ಜಾನೀಮ. ನಮಗೆಲ್ಲ ರಾಮಾಯಣ ಮಹಾಭಾರತದ ಕಥೆಗಳು ಗೊತ್ತಿದೆ. ಹೀಗೆ ಒಂದು ಪ್ರಶ್ನೆಯನ್ನು ಕೇಳ್ತಾನೆ ಮಹಾಭಾರತದ, ಸ್ವಲ್ಪ ಕಷ್ಟವಾದಂತಹ ಪ್ರಶ್ನೆ. ಮಹಾಭಾರತದಲ್ಲಿ ಭೀಮ ಹಿಡಿಂಬೆಯರ ಮಗ ಯಾರು? ಇದು ಕಷ್ಟವಾದ ಪ್ರಶ್ನೆ ಅಲ್ಲ, ಮುಂದೆ ಕೇಳುವಂಥದ್ದು ಕಷ್ಟವಾದ ಪ್ರಶ್ನೆ. ಇದು ತುಂಬಾ ಸುಲಭದ್ದಾಯಿತು. ಆ ಘಟೋತ್ಕಚನನ್ನ ಯುದ್ಧದಲ್ಲಿ ಕೊಂದವರು ಯಾರು? ಕರ್ಣ. ಉತ್ತಮ. ಇವನು ಹೇಳ್ಬಿಟ್ಟ ಕರ್ಣ. ಅಸ್ತು, ಉತ್ತಮ. ಕರ್ಣ ಅಂತ. ಕರ್ಣ ಯಾರ ಮಗ? ಕುಂತಿ ಮಗ. ಕುಂತಿ ತಾಯಿ. ತಂದೆ ಯಾರು? ಸೂರ್ಯ ತಂದೆ. ಸೂರ್ಯ ಎಲ್ಲಿ ಓಡಾಡ್ತಾನೆ? ಆಕಾಶದಲ್ಲಿ. ಆದ್ರಿಂದ ಅವನು ಖಾಚಾರ. ಸಂಸ್ಕೃತದಲ್ಲಿ ಆಕಾಶ ಅನ್ನೋದಕ್ಕೆ ಒಂದು ಶಬ್ದ ಇದೆ. ಶಬ್ದ ಅಲ್ಲ, ಒಂದೇ ಅಕ್ಷರ, ಅದೇ ಶಬ್ದ. ಖ ಅಂತ. ಖಂ ಅಂದ್ರೆ ಆಕಾಶ, ಖ ಅಂದ್ರೆ ಆಕಾಶ. ಆದ್ರಿಂದ ಖಚಾರಹ. ಖಚಾರಹ ಅಂದ್ರೆ ಆಕಾಶದಲ್ಲಿ ಓಡಾಡ್ತಾ ಇರೋರು ಯಾರು ಬೇಕಾದ್ರೂ ಆಗ್ಬೋದು. ಖಚಾರಹ. ಸೂರ್ಯ ಆಕಾಶದಲ್ಲಿ ಓಡಾಡ್ತಾನೆ, ಅದರಿಂದ ಸೂರ್ಯ ಖಚಾರ. ಇನ್ಯಾರು ಆಕಾಶದಲ್ಲಿ ಓಡಾಡ್ತಾರೆ ಸಾಮಾನ್ಯವಾಗಿ? ರಾಕ್ಷಸರು. ರಾಮಾಯಣದಲ್ಲಿ ನಾವು ಕಥೆ ಕೇಳಿರ್ಬೋದು. ವಿಶ್ವಾಮಿತ್ರರು ಯಾಗವನ್ನ ಮಾಡುವಾಗ ಎಲ್ಲಿಂದ ರಾಕ್ಷಸರು ಮಧ್ಯ ಮಾಂಸಗಳನ್ನೆಲ್ಲ ತಂದು ಹಾಕ್ತಿದ್ರು ಯಾಗಕೊಂಡಕ್ಕೆ? ಆಕಾಶದಿಂದ. ಆದ್ರಿಂದ ಅವರು ಆಕಾಶದಲ್ಲಿ ಸುತ್ತಾಡ್ತಾ ಇರ್ತಾರೆ. ಅವರು ಖಚಾರ. ಖಚಾರ ಅಂದ್ರೆ ರಾಕ್ಷಸರು ಅಂತ ತುಂಬಾ ಪ್ರಸಿದ್ಧ. ಆಮೇಲೆ ಗಾಳಿ. ಗಾಳಿ ಎಲ್ಲಾ ಕಡೆ ಹರಿದಾಡ್ತಾ ಇರುತ್ತೆ, ಅದು ಕೂಡ ಖಚಾರ. ಈ ಖಚಾರ ಅನ್ನುವಂತಹ ಒಂದು ಶಬ್ದವನ್ನೇ ಇಟ್ಕೊಂಡು ತುಂಬಾ ಸರಳವಾಗಿ ಸಂಸ್ಕೃತದಲ್ಲಿ ಯಾರೋ ಒಬ್ಬ ಕವಿ, ಅವನ ಹೆಸರನ್ನು ಅವನು ಹೇಳಿಲ್ಲ ಪುಣ್ಯಾತ್ಮ,
ಅವನೊಂದು ಶ್ಲೋಕವನ್ನು ಮಾಡಿದ. ಏನು? ಖಚರಸ್ಯ ಸುತಸ್ಯ ಸುತಃ ಖಚರಃ. ಖಚರಃ ಅಂದ್ರೆ ಇಲ್ಲಿ ವಾಯು ಅಂತ ತಗೊಳ್ಬೇಕು. ಖಚರಸ್ಯ ಸುತಃ, ವಾಯುವಿನ ಮಗ ಯಾರು? ಹನುಮಂತ. ಆಂಜನೇಯ ಒಬ್ಬ, ಇನ್ನೊಬ್ಬ ನಾವು ಮಹಾಭಾರತದ ಮಾತಾಡ್ತಾ ಇದೀವಿ, ರಾಮಾಯಣದಲ್ಲ. ಭೀಮ. ಮಹಾಭಾರತದಲ್ಲಿ ಭೀಮ. ಖಚರಸ್ಯ ಸುತಸ್ಯ ಸುತಃ, ಅವನ ಮಗ ಯಾರು? ಘಟೋತ್ಕಚ. ಖಚರಸ್ಯ ಸುತಸ್ಯ ಸುತಃ ಖಚರಃ ಅಲ್ಲ, ಘಟೋತ್ಕಚ. ಖಚರ ಅವನು ಘಟೋತ್ಕಚ. ಖಚರಿ ಜನನಿ. ಖಚರಿ ಅಂದ್ರೆ ಸ್ತ್ರೀಲಿಂಗದಲ್ಲಿ, ಜನನಿ ಖಚರಿ ಅಂದ್ರೆ, ಖಚರಿ ಅಂದ್ರೆ ಇಲ್ಲಿ ಏನರ್ಥ? ಅಮ್ಮ ಖಚರಿ, ರಾಕ್ಷಸಿ ಅಂತ ಅರ್ಥ. ಖಚರಿ ಜನನಿ ನ ಪಿತಾ ಖಚರಃ. ತಂದೆ ರಾಕ್ಷಸ ಅಲ್ಲ, ನ ಪಿತಾ ಖಚರ. ಇದು ಮುಂದೆ ಏನಾಯ್ತು ಅವನ ಕತೆ? ಖಚರಸ್ಯ ಸುತೇನ ನಿಹತಃ ಖಚರಃ. ಖಚರಃ ಅಂದ್ರೆ ಮತ್ತೆ ಘಟೋತ್ಕಚ. ಯಾರಿಂದ ಕೊಲ್ಲಲ್ಪಟ್ಟ? ಯಾರು ಕೊಂದ್ರು? ಕರ್ಣ. ಕರ್ಣ ಯಾರು? ಮತ್ತೆ ಖಚರಸ್ಯ ಸುತಃ. ಇಲ್ಲಿ ಖಚರ ಅಂದ್ರೆ ಏನರ್ಥ? ಸೂರ್ಯ. ಸೂರ್ಯ, ಆಕಾಶದಲ್ಲಿ ಓಡಾಡ್ತಾ ಇರುವನು ಸೂರ್ಯ. ಖಚರಸ್ಯ ಸುತೇನ ಹತಃ ಖಚರಃ ಖಚರಿ ಪರಿರೋಧಿತಿ. ಅವಾಗ ಅವನ ತಾಯಿಯಾದಂತಹ ಹಿಡಿಂಬೆ ಸಹಜ, ಮಗ ಸತ್ತಾಗ ಪರಿರೋಧಿತಿ, ಅಳ್ತಾಳಂತೆ. ಏನಂತ? ಹಾ ಖಚರ. ಖಚರಿ ಪರಿರೋಧಿತಿ ಹಾ ಖಚರ. ನಾನು ಈ ಶ್ಲೋಕವನ್ನು ಹೇಳ್ಕೊಡ್ತೇನೆ. ಖಚರ ಖಚರ ಅಂತಿದೆ, ನೀವು ಹೇಳ್ಬೇಕು. ಖಚರಸ್ಯ ಸುತಸ್ಯ ಸುತಃ ಖಚರಃ. ಸ್ವಲ್ಪ ಹೇಳ್ಕೊಡ್ತೇನೆ. ಖಚರಸ್ಯ ಸುತಸ್ಯ ಸುತಃ ಖಚರಃ. ಖಚರಿ ಜನನಿ ನ ಪಿತಾ ಖಚರಃ. ಖಚರಸ್ಯ ಸುತೇನ ಹತಃ ಖಚರಃ ಖಚರಿ ಪರಿರೋಧಿತಿ ಹಾ ಖಚರ. ನೋಡಿ, ಸಂಸ್ಕೃತದಲ್ಲಿ ಎಷ್ಟೋ ವರ್ಷಗಳ ಕಾಲ ನಮ್ಮ ಜೀವಮಾನ ಇಡೀ ಓದಿದ್ರು ಮುಗಿದೇ ಇರುವಂತಹ ಶಬ್ದ ಸಂಪತ್ತಿದೆ. ಆದ್ರೆ ಇವನು ಪುಣ್ಯಾತ್ಮ ಒಬ್ಬನು ಖಚರ ಅನ್ನುವಂತಹ ಶಬ್ದವನ್ನೇ ಇಟ್ಕೊಂಡು ತುಂಬಾ ಅರ್ಥವತ್ತಾಗಿ ಇಂತಹ ಪದ್ಯವನ್ನ ಮಾಡಿದ್ದಾನೆ. ಇಂಥದ್ದು ಸುಮಾರು ಸಂಸ್ಕೃತದಲ್ಲಿ ಇದೆ. ಇನ್ನೊಂದು ಪ್ರಸಿದ್ಧವಾದಂತಹ ಶ್ಲೋಕ ನಮಗೆಲ್ಲ ಗೊತ್ತಿದೆ ಖಂಡಿತವಾಗಿ. ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಂ ಉಪಾಸ್ಮಹೇ. ಏನಿದು? ಒಂದು ಕಡೆ ಅಗಜ ಅಂತ ಹೇಳ್ತಾನೆ, ಇನ್ನೊಂದು ಕಡೆ ಗಜಾನನ, ಒಂದು ಕಡೆ ಅಗಜಾನನ. ಕಹ ಅರ್ಥ? ಸ್ವಲ್ಪ ವಿಚಾರ ಮಾಡಿದ್ರೆ ಸಾಕು. ಅಗಜಾನನ ಪದ್ಮಾರ್ಕಂ. ಅಗಜ ಅಂದ್ರೆ ಯಾರು ಅಂತ ನೋಡ್ಬೇಕು. ಅದಕ್ಕಿಂತ ಮೊದಲು ಅಗ ಅನ್ನುವಂತ ಅರ್ಥವನ್ನು ಹುಡುಕ್ಬೇಕು. ಗಚ್ಚತಿ ಇತಿ ಗಹ, ಸುತ್ತಾಡ್ತಾ ಇರೋನು ಗಹ ಎಲ್ಲ ಕಡೆ. ಆದ್ರೆ ನ ಗಚ್ಚತಿ, ಒಂದು ಕಡೆ ಸ್ಥಿರವಾಗಿ ನಿಲ್ಲುವವನು ಅವನು ಅಗ. ಯಾರು ತುಂಬಾ ಸ್ಥಿರವಾಗಿ ನಿಲ್ಲುವವನು, ಸ್ಥಿರವಾಗಿ ಸ್ಥೈರ್ಯಕ್ಕೆ ಹೆಸರುವಾಸಿಯಾದವನು ಅಗಹ ಅಂದ್ರೆ ಗಣಪತಿ. ಗಣಪತಿ ಇಲ್ಲ, ಅಗಹ ಅಂದ್ರೆ ಪರ್ವತ. ಪರ್ವತ ನಾವು ಅಗ ಅಂತ ಹೇಳ್ತೀವಿ. ಗೋವರ್ಧನಾಗ ಧಾರಿ ಕೃಷ್ಣ ಅಂತೆಲ್ಲ ಹೇಳ್ತೀವಿ. ಅಗಹ ಅಂದ್ರೆ ಪರ್ವತ. ಅಗಜ, ಅಗಜ ಅಂದ್ರೆ ಅಗನಿಗೆ ಹುಟ್ಟಿದವಳು, ಪರ್ವತನ ಮಗಳು. ಯಾರು? ಪಾರ್ವತಿ. ಅಗಜಾನನ. ಆನನ ಅಂದ್ರೆ ಮುಖ, ಆನನಂ ಮುಖಂ. ಅಗಜಾನನ ಪದ್ಮಾರ್ಕಂ. ಪದ್ಮ ಅಂದ್ರೆ ಎಲ್ಲರಿಗೂ ಗೊತ್ತಿದೆ, ಏನರ್ಥ? ಕಮಲ. ಪಾರ್ವತಿಯ ಮುಖ ಅನ್ನೋದೇ ಒಂದು ಕಮಲ. ಕಮಲ ಅರಳಬೇಕು ಅಂತಾದ್ರೆ ಯಾರು ಬರಬೇಕು? ಸೂರ್ಯ ಬರಬೇಕು. ಸೂರ್ಯೋದಯ ಆದಾಗ ಕಮಲ ಅರಳೋದು, ಸೂರ್ಯಾಸ್ತ ಆದಾಗ ಕಮಲ ಮುದುಡೋದು. ಏತದ್ವಯಂ ಜಾನೀಮಃ. ಇದು ಸರಳವಾದಂತಹ ವಿಚಾರ. ಆದ್ರೆ ಪಾರ್ವತಿಯ ಮುಖ ಕಮಲ ಅರಳಬೇಕು ಅಂತಾದ್ರೆ ಅವನ ಮಗ ಕಾಣಬೇಕು. ಆದ್ರಿಂದ ಪಾರ್ವತಿಯ ಮುಖ ಕಮಲಕ್ಕೆ ಸೂರ್ಯನಂತೆ ಇರುವವನು ಈ ಅಗಜಾನನ ಪದ್ಮಾರ್ಕಂ. ಯಾರು? ಗಣೇಶ. ಅಗಜಾನನ ಪದ್ಮಾರ್ಕಂ. ಮುಂದೆ ಗಜಾನನಂ. ಏತತ್ತು ಬಹು ಸರಳ, ಇದು ಸರಳವಾಗಿದೆ. ಗಜಾನನ ಯಾರು? ಗಣೇಶನೇ. ಗಜಾನನ. ಗಜಸ್ಯ ಆನನಂ ಯಸ್ಯ ಸಹ. ಆನೆ ಮುಗದವನು ಗಣೇಶ. ಆಮೇಲೆ ಅನೇಕದಂತ ಏಕದಂತ.
ಗಣೇಶ ಏಕದಂತ ಹೌದು, ಅನೇಕದಂತ ಹೇಗೆ? ಅಲ್ಲಿ ನಾವು ಬಿಡಿಸ್ಬೇಕು ಸ್ವಲ್ಪ ಸಂಸ್ಕೃತ. ಅನೇಕ ದಂ ತಂ ಭಕ್ತಾನಾಂ, ಅನೇಕ ದಂ ದಮ್ ಇತ್ಯುಕ್ತೆ ದದಾತಿ ದಾನಂ ಕರೋತಿ ಇದೆ ಅರ್ಥ. ದಮ್ ಅಂದ್ರೆ ಅನೇಕಂ ದದಾತಿ ಅಂದ್ರೆ ತುಂಬಾ ಕೊಡುವಂಥವನು. ಯಾರು? ಗಣೇಶ. ಏವಂ ಅನೇಕ ದಂ, ತಮ್ ಅನ್ನೋದು ಬೇರೆ ಪದ, ಅನೇಕ ದಂ ತಂ ಅವನನ್ನು ಅಂತ ಅರ್ಥ. ತುಂಬಾ ಕೊಡುವನಾದಂತಹ ಗಣೇಶನನ್ನು ಏಕದಂತಂ ಉಪಾಸ್ಮಹೇ. ಏಕದಂತ ಗೊತ್ತಿದೆ, ಏಕದಂತ ಒಂದೇ ದಂತ ಇರುವವನು, ಅವನನ್ನ ನಾವು ಏನ್ ಮಾಡ್ತಾ ಇದೀವಿ? ಪೂಜಿಸ್ತಾ ಇದೀವಿ. ಇಂತಹ ಒಂದು ಶ್ಲೋಕ ಗಣೇಶನ ಬಗ್ಗೆ ಇದೆ. ಇಂತಹ ಅನೇಕ ಶ್ಲೋಕಗಳಿದೆ. ಇಂತಹ ಶ್ಲೋಕಗಳನ್ನು ಓದೋದಕ್ಕೆ ನಾವು ಈಗಿಂದಲೇ ಸ್ವಲ್ಪ 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 ಸಂಸ್ಕೃತವನ್ನು ಕಲಿಬೇಕು. ಇಲ್ಲಿ ಸುರ ಸರಸ್ವತಿ ಸಭಾದಲ್ಲಿ ಯಾರ ಮಕ್ಕಳು ಬರ್ತೀರೋ ಪಾಠಕ್ಕೆ, ತೇ ಬಾಲಾಹ ಪ್ರಾಯ ವಿಭಕ್ತಿಗಳನ್ನ ನೀವು ಕಲ್ತಿರ್ತೀರ. ಪ್ರಥಮ ವಿಭಕ್ತಿ, ದ್ವಿತೀಯ ವಿಭಕ್ತಿ ಗೊತ್ತಿದೆ, ಕೆಲವರಿಗೆ ಗೊತ್ತಿದೆ, ದೊಡ್ಡವರಿಗೆ. ರಾಮ ಶಬ್ದದ್ದೆಲ್ಲ ಹೇಳ್ತೀರ. ರಾಮಃ, ರಾಮೌ, ರಾಮಾಹ, ಮುಂದೆ ರಾಮಂ, ರಾಮೌ, ರಾಮಾನ್. ಈ ಎಲ್ಲ ವಿಭಕ್ತಿಗಳು ಒಂದೇ ಶ್ಲೋಕದಲ್ಲಿ ಬರುವಂತಹ ಶ್ಲೋಕವೂ ಇದೆ. ರಾಮರಕ್ಷಾ ಸ್ತೋತ್ರದಲ್ಲಿ ಆ ಶ್ಲೋಕ ಇದೆ. ಯಾವುದು? ರಾಮೋ ರಾಜಮಣಿ ಸದಾ ವಿಜಯತೆ. ನೋಡಿ, ರಾಮಃ ಪ್ರಥಮ ವಿಭಕ್ತಿ ಬಂತು. ರಾಮಂ ರಮೇಶಂ ಭಜೆ, ರಾಮಂ ದ್ವಿತೀಯ ವಿಭಕ್ತಿ. ರಾಮೇಣಾಭಿಹತಾ ನಿಶಾಚರ ಚಮೂ, ರಾಮೇಣ ತೃತೀಯ ವಿಭಕ್ತಿ. ರಾಮಾಯ ತಸ್ಮೈ ನಮಃ. ಹೀಗೆ ಚತುರ್ಥಿ ವಿಭಕ್ತಿ, ಪಂಚಮಿ ವಿಭಕ್ತಿ, ಷಷ್ಠಿ ವಿಭಕ್ತಿ, ಸಪ್ತಮಿ ವಿಭಕ್ತಿ, ಎಲ್ಲ ವಿಭಕ್ತಿಗಳು ಒಂದೇ ಶ್ಲೋಕದಲ್ಲಿ ಜೋಡಿಸಿ ಆ ಶ್ಲೋಕವನ್ನ ಮಾಡಿದ್ದಾರೆ. ಏತಾದೃಶಾಃ ಅಪಿ ಚಮತ್ಕಾರ ಜನಕ ಶ್ಲೋಕಾಃ ಬಹವಃ ಸಂತಿ. ಇದಾನೀಂ ಅಹಂ ನಿಮಗೆ ಸ್ವಲ್ಪ ಕಷ್ಟವಾದ ವಿಷಯಗಳನ್ನೇ ಹೇಳ್ತಾ ಇದ್ದೀನಿ. ಯಾಕೆ? ಉದಾಹರಣೆಗೆ ನಮ್ಮ ಹತ್ರ ಒಂದು ಮೊಬೈಲ್ ಇದೆ ಅಂತ ತಿಳ್ಕೊಳ್ಳೋಣ. ಮೊಬೈಲ್ ಮಧ್ಯೆ ಸ್ವಲ್ಪ ಹಳೆ ಮೊಬೈಲ್ ಅದು, ಅದರಲ್ಲಿ ಯಾವುದೋ ಒಂದು ಫೈಲ್ ಫಾರ್ಮ್ಯಾಟ್ ಸಪೋರ್ಟ್ ಆಗ್ತಾ ಇಲ್ಲ. PDF ಕಳಿಸಿದ್ದಾರೆ, ಅದು ಓಪನ್ ಆಗ್ತಾ ಇಲ್ಲ. ನಾವೇನ್ ಮಾಡ್ತೀವಿ ಅವಾಗ? ಅದು ಓಪನ್ ಆಗದೆ ಇದ್ರೆ ಅಪ್ಗ್ರೇಡ್ ಮಾಡ್ತೀವಿ. ಆ ಸಿಸ್ಟಮ್ ಅಲ್ಲೂ ಆಗದೆ ಇದ್ರೆ ಬೇರೆ ಸಿಸ್ಟಮ್ ಅನ್ನೇ ತಗೊಂಡು ಬರ್ತೀವಿ, ಅದರಲ್ಲಿ ಹಾಕಿ ಆ PDF ಅನ್ನ ತೆಗೆದು ಓದೋದಕ್ಕೋ ಅಥವಾ ಅದನ್ನು ಉಪಯೋಗಿಸ್ಕೊಳ್ಳೋದಕ್ಕೋ ನೋಡ್ತೀವಿ. ಈಗಂತೂ ಅನೇಕ ವಿಡಿಯೋಗಳು ಹಾಗೆ ಕೆಲವೊಂದು ಫಾರ್ಮ್ಯಾಟ್ ಇರೋದಿಲ್ಲ, ಸಪೋರ್ಟ್ ಆಗೋದಿಲ್ಲ, ಫಾಂಟ್ಗಳು ಸಪೋರ್ಟ್ ಆಗೋದಿಲ್ಲ. ಹೀಗೆ ನಾನು ಹೇಳ್ತಾ ಇದ್ದದ್ದು ನಿಮಗೆ ಸಪೋರ್ಟ್ ಆಗದೆ ಇದ್ರೆ ನೀವೇನ್ ಮಾಡ್ಬೇಕು? ಸಂಸ್ಕೃತ ಅನ್ನುವಂತಹ ಸಿಸ್ಟಮ್ ಅನ್ನು ಹಾಕೊಳ್ಬೇಕು ನಿಮ್ಮ ತಲೆ ಒಳಗೆ. ಅವಾಗ ನಾನು ಹೇಳ್ತಾ ಇರೋದು ತುಂಬಾ ಸರಳವಾಗಿ ಅರ್ಥ ಆಗುತ್ತೆ. ಇಂಥ ಇನ್ನೂ ಅನೇಕ ಫೈಲ್ಗಳನ್ನ ನೀವು ಓಪನ್ ಮಾಡಬಹುದು. ಆದ್ರಿಂದ ಸಂಸ್ಕೃತವನ್ನ ಸಂಸ್ಕೃತ ಯಾಕೆ ಬೇಕು ಅನ್ನೋದನ್ನ ಸ್ವಲ್ಪ ಗೊತ್ತಾಗಲಿ ಅಂತ ಸ್ವಲ್ಪ ಕಠಿಣವಾಗಿರುವಂತಹ ವಿಚಾರಗಳನ್ನೇ ನಾನು ತಗೊಂಡೆ. ಇರಲಿ. ಏವಂ ಸಂಸ್ಕೃತಂ ಪಠಿತುಂ ಸಂಸ್ಕೃತೇನ ಸಂಭಾಷಣಂಚ ಕರ್ತುಂ ಭವಂತಃ ಸರ್ವೇ ಅಪಿ ಸಿದ್ಧಾಃ ಸಂತಿ ಇತಿ ಮಹತಃ ಸಂತೋಷಸ್ಯ ವಿಷಯಃ. ಯಥಾ ಪ್ರಸಾದ್ ಮಹೋದಯಃ ಉಕ್ತವಾನ್ ತಥಾ ಸಂಸ್ಕೃತಂ ಅಸ್ತಿ ಚೇತ್ ಬಹು ಕಿಮಪಿ ಸಾಧಯಿತುಂ ಶಕ್ಯತೆ. ತದ್ವಿಷಯೇ ಏಕಾ ಕಥಾ ಅಸ್ತಿ. ಒಂದು ಸಣ್ಣ ಕಥೆಯನ್ನು ಹೇಳ್ಬೋದು. ಇದು ಕಲ್ಪಿತವಾದಂತಹ ಕಥೆ, ಆದ್ರೆ ಸಂಸ್ಕೃತಕ್ಕೂ ನಾವು ಅನ್ವಯಿಸ್ಕೊಳ್ಬಹುದು. ಒಂದೂರಿನಲ್ಲಿ ಒಬ್ಬ ತುಂಬಾ ಒಳ್ಳೆ ಮನುಷ್ಯ ಇರ್ತಾನೆ, ಸಜ್ಜನ. ಸಜ್ಜನ ಅಂದ್ರೆ ನಮ್ಗೆಲ್ಲ ಗೊತ್ತಿದೆ, ಎಲ್ಲರಿಗೂ ಸಹಾಯ ಮಾಡ್ತಾ ಇರ್ತಾನೆ, ಆದ್ರೆ ಅವನ ಕೈಯಲ್ಲಿ ದುಡ್ಡು ಇರೋದಿಲ್ಲ. ಸಹಾಯ ಮಾಡಿ ಮಾಡಿ ಎಲ್ಲ ದುಡ್ಡು ಖರ್ಚಾಗಿರುತ್ತೆ, ಕೈಯಲ್ಲಿ ದುಡ್ಡು ನಿಲ್ಲೋದಿಲ್ಲ. ಅದಕ್ಕೆ ಅವನು ಏನ್ ಮಾಡ್ತಾನೆ? ಸ್ವಲ್ಪ ಬೇಜಾರಾಗುತ್ತೆ. ಅಹಂ ದುಷ್ಟ ಕಾರ್ಯಾಣಿ ನ ಕರೋಮಿ ಅನ್ಯಸ್ಯ ಅಪಕಾರಂ ನ ಕರೋಮಿ. ಬೇರೆಯವರಿಗೆ ಯಾರಿಗೂ ಕೇಳು ಮಾಡ್ತಾ ಇಲ್ಲ ನಾನು, ಆದ್ರೂ ನನ್ನ ಕೈಯಲ್ಲಿ ಯಾಕೋ ದುಡ್ಡೇ ನಿಲ್ತಾ ಇಲ್ಲ. ಏನ್ ಮಾಡ್ಬೇಕು? ನದಿ ತೀರದಲ್ಲಿ ಒಬ್ರು ಹೊಸದಾಗಿ ಸನ್ಯಾಸಿಗಳು ಬಂದಿದ್ರು. ಆ ಸನ್ಯಾಸಿಗಳ ಹತ್ರ ಕೇಳಿ ನನ್ನ ಕಷ್ಟ ಪರಿಹಾರ ಮಾಡ್ಕೊಳ್ತೇನೆ ಅಂತ ಸನ್ಯಾಸಿಗಳ ಹತ್ರ ಹೋದ ತಕ್ಷಣ ಸನ್ಯಾಸಿಗಳು ನೋಡಿದ್ರು, ದಿವ್ಯ ದೃಷ್ಟಿಯಿಂದ ಪರೀಕ್ಷೆ ಮಾಡಿದ್ರು. ಇವನು ಸತ್ಯ ಹೇಳ್ತಾ ಇದ್ದಾನೋ ಅಥವಾ ದುಡ್ಡಿನ ಆಸೆಗೋಸ್ಕರ ಸುಳ್ಳು ಹೇಳ್ತಾ ಇದ್ದಾನೋ? ಇಲ್ಲ, ಸತ್ಯವನ್ನೇ ಹೇಳ್ತಾ ಇದ್ದಾನೆ, ತುಂಬಾ ಸಜ್ಜನ ಇದ್ದ. ಇವನಿಗೆ ನಾನು ಅವಶ್ಯವಾಗಿ ಸಹಾಯ ಮಾಡ್ಬೇಕು. ಸಹಾಯ ಅಂದ್ರೆ ಇವನ ಕೈಯಲ್ಲಿ ದುಡ್ಡು ಬರೋ ಹಾಗೆ ಮಾಡ್ಬೇಕು ಅಂತ ನಿರ್ಣಯ ಮಾಡ್ತಾರೆ. ಆದ್ರೆ ಅವರು ಸನ್ಯಾಸಿಗಳು,
ಸನ್ಯಾಸಿಗಳ ಹತ್ರ ದುಡ್ಡು ಇರೋದಿಲ್ಲ. ಧನಂ ಸನ್ಯಾಸಿನಾಂ ಸಮೀಪೆ ನ ಭವತಿ. ಆದ್ರೂ ಅವರು ದುಡ್ಡು ಕೊಡ್ಲಿಕ್ಕೆ ಸಾಮರ್ಥ್ಯವನ್ನು ಹೊಂದಿದ್ದಾರೆ. ಹೇಗೆ? ಅವರ ಹತ್ರ ಒಂದು ವಿಶಿಷ್ಟವಾದಂತಹ ಕಲ್ಲಿದೆ. ಆ ಕಲ್ಲಿನ ಹೆಸರು ಸ್ಪರ್ಶಶಿಲೆ. ಸ್ಪರ್ಶಶಿಲೆ ಅಂದ್ರೆ ಒಂದು ವಿಶಿಷ್ಟವಾದಂತಹ ಕಲ್ಲು, ನೋಡೋದಕ್ಕೆ ಸಾಮಾನ್ಯ ಕಲ್ಲಿನ ತರನೇ ಇರುತ್ತೆ. ಆದ್ರೆ ಆ ಕಲ್ಲಿಗೆ ಬೇರೆ ಒಂದು ಕಲ್ಲನ್ನ ಮುಟ್ಟಿಸಿದ್ರೆ, ಸೇರಿಸಿದ್ರೆ ಆ ಕಲ್ಲು ಬಂಗಾರವಾಗಿ ಬದಲಾಗುತ್ತೆ. ಸಣ್ಣ ವಸ್ತು ಬಂಗಾರವಾಗಿ ಬದಲಾಗುತ್ತೆ. ಇಂತಹ ಒಂದು 10 ಗ್ರಾಮಿನ ವಸ್ತು ಬಂಗಾರವಾಗಿ ಬದಲಾಗುತ್ತೆ. ಆ ಕಲ್ಲನ್ನ ತಾಗಿಸ್ಬೇಕು ಅಷ್ಟೇ. ಸನ್ಯಾಸಿಗಳು ಹೇಳ್ತಾರೆ, ಆ ಕಲ್ಲಿದೆ ನನ್ನ ಹತ್ರ, ಅದನ್ನು ನೀನು ತಗೊಂಡು ಹೋಗು. ಪರಂತು ಏಕಃ ಕ್ಲೇಶ ಅಸ್ತಿ, ಅಲ್ಲೊಂದು ತೊಂದರೆ ಇದೆ. ನಾನು ಸರ್ವಸಂಗ ಪರಿತ್ಯಾಗಿ. ಆ ಕಲ್ಲನ್ನ ನಾನು ಇಲ್ಲೇ ಎಲ್ಲೋ ಎಲ್ಲ ಕಲ್ಲುಗಳ ಜೊತೆಗೆ ಬಿಸಾಡಿ ಬಿಟ್ಟಿದ್ದೆ. ಅದನ್ನು ಯಾರಾದ್ರೂ ಒಬ್ರು ತಗೊಂಡು ಪರೀಕ್ಷೆ ಮಾಡಿ ಮುಟ್ಟಿಸಿದ್ರೆ ಯಾವ ಕಲ್ಲು ಸ್ಪರ್ಶಶಿಲೆ, ಯಾವುದು ಸಾಮಾನ್ಯ ಕಲ್ಲು ಅನ್ನೋದು ಗೊತ್ತಾಗತ್ತೆ ಅಂತ ಆ ಸನ್ಯಾಸಿಗಳು ಹೇಳ್ತಾರೆ. ಆಯ್ತು, ಅದಕ್ಕೇನ್ ಮಾಡ್ಬೇಕು? 1000 ಕಲ್ಲುಗಳಿರ್ಬಹುದು ಅಲ್ಲಿ ನದಿ ತೀರದಲ್ಲಿ. ಒಂದು ಕಲ್ಲನ್ನು ತಗೊಳ್ಬೇಕು, ಇನ್ನೊಂದು ಯಾವ್ದಾದ್ರು 10 ಗ್ರಾಮಿನ ವಸ್ತು ತಗೊಂಡು ಅದಕ್ಕೆ ಮುಟ್ಟಿಸ್ಬೇಕು. ಒಂದು ವೇಳೆ ಆ ವಸ್ತು ಬಂಗಾರದ್ದಾಯ್ತೋ ಅದು ಸ್ಪರ್ಶಕ್ಕಿದೆ, ವಿಶೇಷವಾದಂತಹ ಕಲ್ಲು. ಈ ಕಲ್ಲನ್ನು ಉಪಯೋಗಿಸಿಕೊಂಡು 100 ವಸ್ತುಗಳನ್ನ ನಾನು ಬಂಗಾರವಾಗಿ ಮಾಡಬಹುದು. ಒಂದು ವೇಳೆ ಕಲ್ಲು ಕಲ್ಲಾಗೆ ಉಳಿದ್ರೆ ಅದು ಸಾಮಾನ್ಯ ಕಲ್ಲು, ಈ ಕಲ್ಲಿಂದ ಏನು ಪ್ರಯೋಜನ ಇಲ್ಲ, ಅದನ್ನು ದೂರ ಬಿಸಾಡಬೇಕು. ಪರೀಕ್ಷೆ ಮಾಡು, ಸನ್ಯಾಸಿಗಳು ಹೇಳ್ತಾರೆ. ಇವನು ತಗೊಳ್ತಾನೆ, ಒಂದು ಕಲ್ಲನ್ನು ಹೆಕ್ಕತಾನೆ, ಇನ್ನೊಂದು ವಸ್ತುವಿಗೆ ತಾಗಿಸ್ತಾನೆ. ವಸ್ತು ಚಿನ್ನ ಆಗತ್ತಾ? ಫಸ್ಟ್ ಸಲ, ಮೊದಲನೇ ಸಲ ಚಿನ್ನ ಆಗತ್ತಾ? ಇಲ್ಲ, ಇದು ಸಾಮಾನ್ಯ ಕಲ್ಲು, ಇದರಿಂದ ಏನು ಪ್ರಯೋಜನ ಇಲ್ಲ ಅಂತ ಆ ಕಲ್ಲನ್ನ ನದಿಗೆ ಹಾಕ್ತಾನೆ. 2ನೇ ಕಲ್ಲು ತಗೊಳ್ತಾನೆ, ಮುಟ್ಟಿಸ್ತಾನೆ, ನದಿಗೆ ಹಾಕ್ತಾನೆ. 3ನೇ ಕಲ್ಲನ್ನು ತಗೊಳ್ತಾನೆ, ಮುಟ್ಟಿಸ್ತಾನೆ, ನದಿಗೆ ಹಾಕ್ತಾನೆ. ಆದ್ರೂ ಅದು ಬಂಗಾರ ಆಗ್ತಾ ಇಲ್ಲ. ಹೀಗೆ ಒಂದು 5-10 ಕಲ್ಲುಗಳನ್ನು ಮಾಡುವಾಗ ಅವನಿಗೊಂಚೂರು ಬೇಜಾರು ಬರುತ್ತೆ, ಇದೇನು ಬಂಗಾರ ಆಗ್ತಾ ಇಲ್ಲ. ಆದ್ರೂ ಸನ್ಯಾಸಿಗಳು ಹೇಳಿದ್ದಾರೆ, ಅವ್ರ ಮಾತಲ್ಲಿ ನನಗೆ ವಿಶ್ವಾಸ ಇದೆ, ನಾನು ಮಾಡ್ತೇನೆ. ಅವನ ಗಮನ ಎಲ್ಲೋ ಇರುತ್ತೆ, ಬೇರೆ ಯಾವುದೋ ಕಡೆ ನೋಡ್ತಾನೆ. ಇಲ್ಲಿ ಕೈ ಮಾತ್ರ ಕೆಲಸ ಮಾಡ್ತಾ ಇರುತ್ತೆ. ಒಂದು ಕಲ್ಲನ್ನು ತಗೊಳ್ತಾನೆ, ಮುಟ್ಟಿಸ್ತಾನೆ, ನದಿಗೆ ಹಾಕ್ತಾನೆ, ತಗೊಳ್ತಾನೆ, ಮುಟ್ಟಿಸ್ತಾನೆ, ನದಿಗೆ ಹಾಕ್ತಾನೆ. ಒಂದು 5-10 ನಿಮಿಷ ಬಿಟ್ಟು ನೋಡ್ತಾನೆ, ಈ ಕಲ್ಲು ಬಂಗಾರದ್ದಾಗಿದೆ. ಹಸ್ತೆ ವಿದ್ಯಮಾನ ಲಘು ವಸ್ತು ಸ್ವರ್ಣಮಯಂ ಜಾತಮಸ್ತಿ, ಬಂಗಾರದ್ದಾಗಿದೆ. ಹಾಗಾದ್ರೆ ಆ ಸ್ಪರ್ಶಶಿಲೆ ಯಾವ ಕಲ್ಲನ್ನು ಉಪಯೋಗಿಸ್ಕೊಂಡು ಅವನು 100 ವಸ್ತುಗಳನ್ನ ಬಂಗಾರವನ್ನಾಗಿ ಮಾಡಬಹುದಿತ್ತು, ಆ ಕಲ್ಲು ಎಲ್ಲಿದೆ? ನದಿಯಲ್ಲಿ ಬಿಸಾಡೋಗಿದೆ. ಅದೀಗ ಅವನ ಕೈಯಲ್ಲಿಲ್ಲ. ಅತಃ ಅವನಿಗೆ ತುಂಬಾ ಲಾಸ್ ಆಯಿತು. ಸಂಸ್ಕೃತಂ ಅಪಿ ಏತಾದೃಶಂ. ಭವಂತಃ ಸಂಸ್ಕೃತಂ ಪಠಂತು ಸಂಸ್ಕೃತೇನ ಸಹ ಅನ್ಯತ್ ಕಿಮಪಿ ಯೋಜಯಂತು. ಸಂಸ್ಕೃತವನ್ನು ಓದಿ ನೀವು ಮುಂದೆ ಏನ್ ಬೇಕಾದ್ರೂ ಓದ್ತೀರಾ. ಮೆಡಿಕಲ್ ಓದ್ಬಹುದು, ಇಂಜಿನಿಯರಿಂಗ್ ಓದ್ಬಹುದು, CA ಓದ್ಬಹುದು, ಏನ್ ಬೇಕಾದ್ರೂ ಓದ್ಬಹುದು. ಅದ್ರ ಜೊತೆಗೆ ಸಂಸ್ಕೃತವೂ ಇದ್ರೆ ಅದು ಸ್ಪರ್ಶಶೀಲ ಆಗಿ ನೀವು ಓದಿದಂತಹ ವಸ್ತುವನ್ನ ಬಂಗಾರವನ್ನಾಗಿ ಮಾಡುತ್ತೆ. ಆದ್ರಿಂದ ಮಕ್ಕಳಿಗೆ ವಿಶೇಷವಾಗಿ ಹೇಳ್ತಾ ಇದ್ದೀನಿ, ಭವಂತಹ ಸಂಸ್ಕೃತಂ ಪಠಂತು, ಸಂಸ್ಕೃತವನ್ನು ಓದಿ, ಮುಂದೆ ಏನು ಬೇಕಾದ್ರೂ ಓದಿ, ಆದ್ರೆ ಸಂಸ್ಕೃತವನ್ನು ಬಿಡಬೇಡಿ. ಇದು ಸ್ಪರ್ಶಶೀಲ ಆಗಿ, ಅದರಿಂದ ನೀವು ಓದಿದಂತಹ ವಸ್ತುವನ್ನು ಬಂಗಾರವನ್ನಾಗಿ ಮಾಡಬಹುದು. ಯಾಕೋ ಇವಾಗ ನಮಗೆ ಸರಿ ಅರ್ಥ ಆಗ್ತಾ ಇಲ್ಲ, ಆದ್ರೂ ಶಂಕರ ಮಠದಲ್ಲಿ ಕ್ಲಾಸ್ ಮಾಡ್ತಾ ಇದ್ದಾರೆ, ಹೇಗೆ ಅವನು ಸನ್ಯಾಸಿಗಳು ಹೇಳಿದ್ದಾರೆ ಅಂತ ಕಷ್ಟಪಟ್ಟು ಮಾಡ್ತಾ ಇದ್ನೋ ಹಾಗೆ ನಾವು ಕ್ಲಾಸಿಗೆ ಬಂದ್ರೆ ಸಂಸ್ಕೃತವನ್ನ ತಗೊಂಡೋಗಿ ನದಿಗೆ ಹಾಕ್ತೀವಿ ನಾವು. ಆಮೇಲೆ ನಿಮಗೊಂದು 50-60 ವರ್ಷ ಆದ್ಮೇಲೆ ನೀವು ಹೇಳ್ತೀವಿ, ಓ ಅವಾಗ ಶಂಕರ ಮಠದಲ್ಲಿ ಕ್ಲಾಸ್ ಆಗ್ತಾ ಇತ್ತು, ಪ್ರಸಾದ್ ಮಹೋದಯ ಅಂತ ಒಬ್ರು ಹಿರಿಯರು ಬಂದು ನಮಗೆ ಪಾಠ ಮಾಡ್ತಾ ಇದ್ರು, ಮತ್ತೇನೋ ನನಗೆ ಸಂಸ್ಕೃತ ಗೊತ್ತಿಲ್ಲ ಅಂತ ಹೇಳುವಂತ ಪರಿಸ್ಥಿತಿ ಭವತಾಂ ಆಗಚ್ಚತಿ. ತಾದೃಶ ಪರಿಸ್ಥಿತಿ ಭವತಾಂ ನ ಆಗಚ್ಚೆ. ಒಂದೊಂದಿನ ಹೆಮ್ಮೆಯಿಂದ ನಾನು ಸಂಸ್ಕೃತವನ್ನ ಇವರು ಮಹೋದಯ ಸ್ವಲ್ಪ ಏನೋ ಕಲಿಸ್ಕೊಟ್ರು, ಆಮೇಲೆ ನಾನೇ ಓದ್ಕೊಂಡೆ ಅಂತ ಹೆಮ್ಮೆಯಿಂದ ಹೇಳೋ ಹಾಗಾಗಿ, ಮಹೋದಯ ಕಲಿಸಿದ್ದು ಸ್ವಲ್ಪವಾದ್ರೂ ನಾನು ತುಂಬಾ ಓದ್ತೆ ಅಂತ ಹೇಳ್ಕೊಳ್ಳುವಂತ ಪರಿಸ್ಥಿತಿ ನಿಮ್ಮದಾಗ್ಲಿ. ಇತಿ ಆಶಾಂಕೃತ್ವ ಸಂಸ್ಕೃತಂ ನೀತ್ವಾ ನದ್ಯಾಂ ನ ಕ್ಷಿಪಂತಿ ಇತಿ ವಿಶ್ವಾಸಂ ಚ ಕೃತ್ವ. ಸಂಸ್ಕೃತ ತುಂಬಾ ಔಟ್ಡೇಟೆಡ್ ಆಗಿದೆ ಅಂತಲೂ ನಾವು ಇವತ್ತು ಯೋಚಿಸೋದು ಬೇಡ. ಈ 1-2 ವಾರದ ಹಿಂದಿಂದ ಕನ್ನಡದಲ್ಲಿ ಒಂದು ಹಾಡು ತುಂಬಾ ಫೇಮಸ್ ಆಗ್ತಾ ಇದೆ. ಗಣೇಶ್ ಫೀಚರ್ ಇಂದ ಯಾವುದು? ಜೇನ ದನಿಯೋಳೆ ನಿನ್ನ ಕಣ್ಣೋಳೆ. ಅದು ಎಲ್ಲಿಂದ ಮೂಲ? ಸಂಸ್ಕೃತೆ ಸಹಸ್ರಶಃ ವರ್ಷೇಭ್ಯ ಪೂರ್ವಂ ಅಸ್ತಿ. ಏಕಂ ಶ್ಲೋಕಂ ಅಂತಿಮಂ ಉಕ್ತ್ವಾ ಅಹಂ ಸಮಾಪಯಾಮಿ. ಕುವಲಯಾನಂದ ಅನ್ನುವಂತಹ ಗ್ರಂಥವನ್ನ ಒಬ್ರು ಬರೆದ್ರು, ಅಲಂಕಾರಗಳ ಗ್ರಂಥ. ಅದರಲ್ಲಿ ದೇವಿಯ ಆರಾಧನೆಯನ್ನು ಅವ್ರು ಹೀಗೆ ಮಾಡ್ತಾರೆ, ದೇವಿಯ ಸ್ತುತಿಯನ್ನು. ಅಮರಿ ಕಬರಿ ಭಾರ ಭ್ರಮರಿ ಮುಖರಿ ಕೃತಂ
ದೂರೀಕರೋತು ದುರಿತಂ ಗೌರಿ ಚರಣ ಪಂಕಜಂ. ಅಮರಿ, ಅಮರಿ ಅಂದ್ರೆ ಏನರ್ಥ? ಅಮರ ಅಂದ್ರೆ ದೇವರು, ಅಮರಿ ಅಂದ್ರೆ ದೇವಿಯರು. ದೇವಿಯರ ಕಬರಿ, ಕಬರಿ ಅಂದ್ರೆ ಕೂದಲು. ಕೂದಲು ಯಾವ ಬಣ್ಣದಲ್ಲಿ ಇರುತ್ತೆ ಸಾಮಾನ್ಯವಾಗಿ? ಕಪ್ಪು. ಹಾಗೆ ತುಂಬಾ ಜೇನು ನೊಣಗಳು ಬಂದ್ರೆ ಯಾವ ರೀತಿಯಾಗಿರುತ್ತೆ? ಕಪ್ಪೆ ಇರುತ್ತೆ. ಹಾಗೆ ಎಲ್ಲಾ ದೇವರ ಕೂದಲುಗಳು ಈ ತಾಯಿಯ ಗೌರಿಯ ಪಾದ ತಲಗಳಲ್ಲಿ ಬೀಳ್ತಾ ಇದ್ದಂತೆ. ಯಾಕೆ? ಅವರೆಲ್ಲರೂ ನಮಸ್ಕಾರ ಮಾಡ್ತಾರೆ. ನಮಸ್ಕಾರ ಮಾಡಿದಾಗ ಆ ದುಂಬಿ ಅಂತಿರುವಂತಹ ಎಲ್ಲಾ ಕೂದಲುಗಳು ದೇವಿ. ಭ್ರಮರೀ ಮುಖರೀಕೃತಂ ಅಂತ ಭ್ರಮರಗಳ ದನಿಯಿಂದ ಗಲಾಟೆ ಆಗ್ತಾ ಇರುವಂತಹ ಅವಳ ಕಾಲು, ಅದೇ ಜೇನ ದನಿಯೋಳೆ ಅಂದ್ರೆ ಅದೇ. ಏವಂ ದೂರೀಕರೋತು, ಅಂತಹ ಗೌರಿಯ ಕಾಲು ನಮ್ಮ ದೂರೀಕರೋತು ದುರಿತಂ ಗೌರಿ ಚರಣ ಪಂಕಜಂ. ಗೌರಿ ಚರಣ ಪಂಕಜಂ ದೂರೀಕರೋತು. ಅಲ್ಲೇ ಹೇಳಿದ್ದಾರೆ ಅವರು. ಇಂಥ ಅನೇಕ ಶ್ಲೋಕಗಳಿದೆ. ಜೇನು ನೊಣಗಳು ಹಿಂಡು ಹಿಂಡಾಗಿ ಬಂದಾಗ ತುಂಬಾ ಮಧುರವಾದಂತಹ ಧ್ವನಿ ಬರುತ್ತೆ, ಅದೇ ಝೇಂಕಾರ ಇತಿ ವದಂತಿ. ತದೇವ ಇದಾನಿಂ ಸ್ವೀಕೃತ್ಯ ಯದಾ ಕರೋತಿ ರೀಲ್ಸ್ ಬಹು ಪ್ರಸಿದ್ಧಂ ಭವತಿ. ಏವಂ ಮೀನಾಕ್ಷಿ ಇತಿ ಬಹು ಪ್ರಸಿದ್ಧಮಸ್ತಿ. ಏವಂ ಹಂಸಗಾಮಿನಿ ಇತಿ ಪದಂ ಬಹು ಪ್ರಸಿದ್ಧಮಸ್ತಿ. ಅದನ್ನೇ ಸ್ವಲ್ಪ ಇವತ್ತಿನ ಹೇಳಿದಾಗ ಎಲ್ಲರಿಗೂ ಮತ್ತೆ ಇಷ್ಟ ಆಯಿತು. ಆದ್ರಿಂದ ಖಂಡಿತವಾಗಿ ನಾವು ಸಂಸ್ಕೃತವನ್ನು ಓದ್ತಾ ಇದ್ದೀವಿ ಅಂದ್ರೆ ಔಟ್ಡೇಟೆಡ್ ಅಲ್ಲ. ಮಹೋದಯ ಸಂಸ್ಕೃತ ಪತ್ರಿಕೆಯ ಬಗ್ಗೆನೂ ಹೇಳಿದ್ರು. ಆ ಪತ್ರಿಕೆಯಲ್ಲಿ ಇವತ್ತಿನ ಸಂಸ್ಕೃತ ಜಗತ್ತಿನಲ್ಲಿ ಏನಾಗ್ತಾ ಇದೆ, ಹಾಗೆ ನಾವು ಸಂಸ್ಕೃತವನ್ನು ಓದಲಿಕ್ಕೆ ಏನೇನೆಲ್ಲ ಮಾಡಬೇಕು ಅನ್ನುವಂತಹ ಮಾಹಿತಿ ಇದೆ. ಅದಕ್ಕೆ ಯಾರಾದ್ರೂ ಚಂದಾದಾರರಾಗಬೇಕು ಅಂತಂದ್ರೆ ನಿಮ್ಮ ಅಡ್ರೆಸ್ ಬರೆದು ನನಗೆ ಕೊಡಿ. ಅದರ 1 ವರ್ಷದ್ದು ಚಂದ 200 ರೂಪ್ಯಕಾಣಿ. ಏವಂ ಪಂಚವರ್ಷಾಣಾಂ ಚೇತ್ 950, 3 ವರ್ಷಕ್ಕಾದ್ರೆ 550. ನೀವು ಅದನ್ನು ಬರೆದು ಗೂಗಲ್ ಪೇ ಅಲ್ಲೂ ಟ್ರಾನ್ಸ್ಫರ್ ಮಾಡಬಹುದು. ಅದರ ಅಡ್ರೆಸ್ ಬರೆದು ನನಗೆ ಕೊಡಿ. ಮುಂದಿನ ತಿಂಗಳಿಂದ ಅಥವಾ ನಾಳೆಯೇ ಹೋಗಿ ಮೊದಲ ಪತ್ರಿಕೆಯನ್ನು ನಿಮಗೆ ಪೋಸ್ಟ್ ಮಾಡ್ತೀವಿ. ತದ್ ಭವಂತಃ ಸ್ವೀಕರ್ತುಂ ಪಠಿತುಂ ಅರ್ಹಂತಿ. ಪುನಃ ಏಕವಾರಂ ಅತ್ರ ಸಂಸ್ಕೃತೋತ್ಸವಂ ಏವಂ ಬಹು ಸುಂದರ ರೀತ್ಯ ಆಯೋಜ್ಯ ಸಂಸ್ಕೃತ ಪಠನಾರ್ಥಂ ಜನಾನಾಂ ಇಚ್ಛಾ ಭವೇತ್. ವಿಶೇಷವಾಗಿ ಮಕ್ಕಳು ರಾಮಾಯಣ ಮಹಾಭಾರತ ಮೊದಲಾದ ಗ್ರಂಥಗಳನ್ನು ಓದಬೇಕು ಅನ್ನುವಂತಹ ಆಸೆಯಿಂದ ಸಂಸ್ಕೃತೋತ್ಸವವನ್ನು ಆಯೋಜಿಸಿದ್ದಕ್ಕೆ ಅಭಿನಂದನೆಯನ್ನು ಹೇಳ್ತಾ, ಇಷ್ಟು ದೊಡ್ಡ ಸಂಸ್ಕೃತ ವಾಂಗ್ಮಯಕ್ಕೆ ಒಂದು ಅರ್ಧ ಗಂಟೆ ಕಾರ್ಯಕ್ರಮ ಸಾಕ ಅಂದ್ರೆ ಖಂಡಿತವಾಗಿಯೂ ಸಾಕು. ಯಾಕಂದ್ರೆ ರಾಮಾಯಣ ನಾನು ಮೊದಲಿಗೆ ಹೇಳಿದ್ದೆ, ಅಲ್ಲಿಗೆ ಬರ್ತೇನೆ. ಎಷ್ಟು ಶ್ಲೋಕಗಳಿದೆ ಅಂತ ಹೇಳಿದೆ ರಾಮಾಯಣದಲ್ಲಿ? 24,000. ಅದು ಇಡೀ ಶ್ಲೋಕಗಳ ಸಂಗ್ರಹವನ್ನ ಒಂದು ಸಣ್ಣ ಕಾವ್ಯದಲ್ಲಿ ಮಾಡಿಕೊಟ್ಟಿದ್ದಾರೆ, ರಾಮೋದಂತಂ ಅಂತ. ಅದನ್ನು ಮುಂದೆ ಯಾರೋ ಹೇಳಿಕ್ಕಿದ್ದಾರೆ, ಆದ್ರೆ ನಾನು ಅದರ ಶ್ಲೋಕಗಳನ್ನು ಹೇಳೋದಿಲ್ಲ. ರಾಮೋದಂತ ಕಾವ್ಯದಲ್ಲಿ ಕೇವಲ 200 ಶ್ಲೋಕಗಳಲ್ಲಿ ಇಡೀ ರಾಮಾಯಣದ ಕಥೆಯನ್ನು ಕಟ್ಟಿಕೊಟ್ಟಿದ್ದಾರೆ. ಹೀಗೆ ಎಷ್ಟು ವಿಶಾಲವೂ ಇದೆ, ಅದನ್ನು ಎಷ್ಟು ಸಣ್ಣದು ಮಾಡ್ಲಿಕ್ಕೂ ಆಗುತ್ತೆ. ಆದ್ರಿಂದ ಔಚಿತ್ಯವನ್ನ ಅರಿತು ಈ ಒಂದು ಗಂಟೆಯ ಸಣ್ಣ ಕಾರ್ಯಕ್ರಮವನ್ನ ನೀವು ಆಯೋಜಿಸಿದ್ದೀರಿ. ಆದ್ರಿಂದ ಈ 1 ಗಂಟೆಯ ಕಾರ್ಯಕ್ರಮವೇ ಮುಂದೆ ಸಂಸ್ಕೃತ ಅಧ್ಯಯನಕ್ಕೆ ನಾಂದಿಯಾಗಲಿ ಅಂತ ಪುನಃ ಇಚ್ಛಾಂ ಪ್ರಕಟಯ್ಯ ಭವತಾಂ ಸಂಸ್ಕೃತ ಅಧ್ಯಯನಂ ಶುಭಂ ಭವತು ಇತಿ ಚ ಉಕ್ತ್ವಾ ಅತ್ರ ಅವಸರಂ ದತ್ತವದ್ಭ್ಯಃ ಧನ್ಯವಾದಂ ಸಮರ್ಪ್ಯ ವಿರಮಾಮಿ. ಧನ್ಯವಾದ. ಅತ್ಯಂತ ಮನೋಜ್ಞವಾಗಿ ಸಂಸ್ಕೃತ ಭಾಷೆಯಲ್ಲಿ ಸಂಸ್ಕೃತದ ಪ್ರಾಮುಖ್ಯತೆಯನ್ನು ತಿಳಿಸಿಕೊಟ್ಟು ನೀವೆಲ್ಲರೂ ಸಂಸ್ಕೃತವನ್ನ ಅಧ್ಯಯನ ಮಾಡಿ ಅಂತ ಹೊರಗೆ ಕೊಟ್ಟಿದ್ದಾರೆ ಶ್ರೀಯುತರು. ಬಹಳ ಹಿಂದೆ ಪ್ರಾಯ 1994, 95, 96, 97, 98 ಈ ವರ್ಷಗಳ ಮಧ್ಯೆ ರಾತ್ರಿ 9ರ ನಂತರ 9:30 ನಂತರ ನಾವು ಕುಳಿತುಕೋತಾ ಇದ್ದಿದ್ದು ಕೋಲಾರ ಸಂಸ್ಕೃತ ನಗರದಲ್ಲಿ ಡಾಕ್ಟರ್ ಕೃಷ್ಣಮೂರ್ತಿ ಅವರವರ ಮನೆಯಲ್ಲಿ. ಅವ್ರ ಮನೆಯಲ್ಲಿ ಕೂತ್ಕೊಂಡಾಗ ನಮ್ಮ ಸಂಸ್ಕೃತದ ಬಗ್ಗೆ ಅಭಿಮಾನ ಮೂಡಿದ್ದು ಆ ಮನೆಯಲ್ಲೇ. ಸಂಸ್ಕೃತಕ್ಕಾಗಿ ಕೆಲಸ ಮಾಡಬೇಕು ಅಂತ ಕಲಿಸ್ಕೊಟ್ಟಂತವ್ರು ಶ್ರೀಮತಿ ಸರೋಜಾ ಕೃಷ್ಣಮೂರ್ತಿರವರು ಮತ್ತು ನನ್ನ ಗುರುಗಳಾದಂತಹ ಶೇಷಾದ್ರಿಯವರು. ಇವರಿದ್ರು ಸಂಸ್ಕೃತಕ್ಕೆ ಬಹಳಷ್ಟು ಕೆಲಸ ಮಾಡ್ತಿದ್ದಂಥವ್ರು. ಅನೇಕ ಅದ್ಭುತವಾದ ಕಾರ್ಯಕ್ರಮಗಳು ಕೋಲಾರ ಸಂಸ್ಕೃತ ಸಂಘದಲ್ಲಿ ಈ ಹಿಂದೆ ನಡೆದಿತ್ತು. ಅದು ಮುಂದುವರಿಬೇಕು ಅನ್ನುವಂಥದ್ದು ದೊಡ್ಡ ಒಂದು ಆಸೆಯಾಗಿತ್ತು. ನಮ್ಮ ಪ್ರಸಾದ್ ಡಾಕ್ಟರ್ ಅವರು ಸಂಸ್ಕೃತ ಸಂಘದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ರು. ಈಗಲೂ ಅನೇಕ ಚಟುವಟಿಕೆಗಳು ಈಗ ಪ್ರಾರಂಭವಾಗಿದೆ. ಈ ಒಂದು ಸತ್ಯ ಅನ್ನುವಂತಹ ಒಂದು ಮಾತಿದೆ. ಸತ್ಯ ಅಂತಂದ್ರೆ ನಮ್ಗೆಲ್ಲ ಏನೋ ಟ್ರೂತ್ ಅಂತ ಟ್ರಾನ್ಸ್ಲೇಷನ್ ತಗೊಂಡ್ಬಿಡ್ತೀವಿ. ಅಂದ್ರೆ ಈಗೇನಿದೆ ಅದಷ್ಟೇ ಅಂತ. ಸತ್ಯ ಅಂದ್ರೆ ಯಾವುದನ್ನ ಅಳಿಸ್ಲಿಕ್ಕೆ ಆಗೋದಿಲ್ವೋ ಅದೇ ಸತ್ಯ.
ಹಿಂದೆಯೂ ಇತ್ತು, ಈಗಲೂ ಇದೆ, ಮುಂದೆಯೂ ಅದೇ ಇರುತ್ತೆ ಅನ್ನೋದೇ ಸತ್ಯ. ಅಂತಹ ಒಂದು ಸತ್ಯವಾದ ಭಾಷೆ ಇದೆ ಅಂತಂದ್ರೆ ಅದು ಕೇವಲ ಸಂಸ್ಕೃತ ಮಾತ್ರ. ಅಂತಹ ಸಂಸ್ಕೃತವನ್ನ ಕಲಿಯಲಿಕ್ಕೆ ನಾವೆಲ್ಲರೂ ಪ್ರಯತ್ನ ಮಾಡೋಣ ಅಂತ ತಿಳಿಸ್ತಾ, ಅತ್ಯಂತ ಮನೋಜ್ಞವಾಗಿ ಸರಸ್ವತಿ ಪುತ್ರರು, ಅಷ್ಟಾವಧಾನಿಗಳು ಆಗಿರುವಂತಹ ಸೂರ್ಯ ಹೆಬ್ಬಾರ್ ಅವರು ನಮಗೆ ಕರೆ ಕೊಟ್ಟು ಈ ಒಂದು ಉಪನ್ಯಾಸವನ್ನ ನಡೆಸಿಕೊಟ್ಟಿದ್ದಕ್ಕೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಎಲ್ಲರ ಪರವಾಗಿ ತಿಳಿಸ್ತೀನಿ. ಹಿರಿಯದರು ಬಹಳ ಸರಳ. ಫೋನಲ್ಲಿ ಬೇಗ ಕೇಳಿದ್ದು, ಸರ್ ಹೇಗ್ ಬರ್ತೀರಾ ಅಂತ. ಟ್ರಾನ್ಸ್ಪೋರ್ಟೇಷನ್ ಏನ್ ತೊಂದರೆ ಇಲ್ಲ, ನಾನು ಬರ್ತೇನೆ ಅಂದ್ರು. ಕೋಲಾರಕ್ಕೆ ಬಂದ ತಕ್ಷಣ ಒಂದು ಕರೆ ಮಾಡಿ ನಾವು ಬಂದು ಕರ್ಕೊಂಡ್ ಬರ್ತೀವಿ. ನಾನು ಇವ್ರು ಬ್ಯಾನರ್ ಕಟ್ತಾ ಇದೀವಿ, ಅವ್ರು ನೇರ ಒಳಗೆ ಬಂದೇ ಬಿಟ್ರು. ಯಾರು ಅಂದ್ರೆ ಡಾಕ್ಟರ್ ಪ್ರಸಾದ್ ಡಾಕ್ಟರ್ ಹಿಂದೆ ಬಂದ್ರು. ಇವ್ರೇನಪ್ಪ ಸೂರ್ಯ ಹೆಬ್ಬಾರ್ ಅವರು. ಅಷ್ಟೊಂದು ಸರಳವಾದ ವ್ಯಕ್ತಿತ್ವ. ನಿಜವಾಗ್ಲೂ ನಮಗೆ ಇವ್ರ ಪರಿಚಯವೇ ಒಂದು ಭಾಗ್ಯ ಅಂದ್ರೆ ಖಂಡಿತ ತಪ್ಪಾಗಲ್ಲ. ಇವರಿಗೆ ಮತ್ತೊಮ್ಮೆ ಕೋಲಾರ ಶೃಂಗೇರಿ ಶಂಕರ ಮಠದ ಪರವಾಗಿ, ಶಂಕರ ಸೇವಾ ಟ್ರಸ್ಟ್ನ ಪರವಾಗಿ ಹಾಗೂ ಆಗಮಿಸಿರುವ ಎಲ್ಲ ಸಂಸ್ಕೃತಾಭಿಮಾನಿಗಳ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಅರ್ಪಿಸುತ್ತೇವೆ. ಧನ್ಯವಾದಗಳು. ರಾಮಾಯಣ ನಮ್ಮೆಲ್ಲರಿಗೂ ಗೊತ್ತಿರುವಂತಹ ಆದಿಕಾವ್ಯ. ಈ ರಾಮಾಯಣದ ಕೆಲವು ಶ್ಲೋಕಗಳನ್ನ ಶಶಾಂಕ್ ಈಗ ನಮ್ಮ ಮುಂದೆ ಪಠಿಸಲಿದ್ದಾನೆ. अथ श्रीरामोऽनन्तः आसीत् दशरथो नाम सूर्यवंशेऽर्थपार्थिवः भार्यास्तिस्रोऽपि लब्ध्वासौ तासुलेभेन सन्ततिम् ततस्तु मन्त्रवचनात् ऋष्यशृङ्गं स भूपतिः आनीय पुत्रकामेष्टिम् आरेभे स पुरोहितः अथाग्नेरुदितः कश्चित् गृहीत्वा पायसं चरुम् एतद्राशय पत्नीस्त्वम् इत्युक्त्वा दानृपायसः तद्गृहीत्वा तदैवासौ पत्नीः प्राशयदुत्सुकः ताश्च तत्प्राशनादेव नृपा गर्भमधारयन् पूर्णे कालेऽथ कौसल्या सज्जनाम्भोजभास्करम् अजीजनत् रामचन्द्रम् कैकेयी भरतं तथा ततो लक्ष्मणशत्रुघ्नौ सुमित्राजीजनत्सुतौ अकारयत् पिता तेषां जातकर्मादिकं द्विजैः ततो ववृधिरेण्योन्यं दिग्धाश्चत्वार एव ते सकलासु च विद्यासु नैपुण्यमभिलेभिरे ततः कदाचिदागत्य विश्वामित्रो महामुनिः ययाचे यज्ञरक्षार्थं रामं शक्तिधरोपमं वसिष्ठवचनात् रामं लक्ष्मणेन समन्वितं पृच्छेन नृपतिस्तस्य कौशिकस्य करे ददौ तौ गृहीत्वा ततो गच्छन् बलामतिबलां तथा अस्त्राणि च समग्राणि ताभ्यामुपदिदेशसः गच्छन् सहानुजो रामः कौशिकेन प्रचोदितः ताटकामवधीत् धीमान् लोकपीडनतत्पराम् ततः सिद्धाश्रमं प्राप्य कौशिकः सह राघवः अध्वरं च समारेभे राक्षसाश्च समागमन् राघवस्तु ततोस्त्रेण क्षिप्त्वा मारीचमर्णवे सुबाहुप्रमुखान् हत्वा यज्ञं चापादयन् मुनेः कौशिकेन ततो रामः नीयमानः सहानुजः अहल्याक्षापनिर्मोक्षं वृद्ध्वा सम्प्राप मैथिलं जनकेनार्थितो रामः कौशिकेन प्रचोदितः सीतानिमित्तमानीतं बभञ्जधनुरैश्वरं ततो दशरथं दूतैः आनाय्य मिथिलाधिपः रामादिभ्यस्ततस्तेभ्यः सीताजः कन्यका ददौ ततो गुरुनियोगेन कृतोद्वाहः सहानुजः राघवो निर्ययौ तेन जनकेनोरुमानितः तदा कर्ण्यधनुर्भङ्गम् आयान्तं रोषभीषणं विजित्य भार्गवं रामम् अयोध्यां प्राप राघवः ततः सर्वजनानन्दं कुर्वाणश्चेष्टितैस्वकैः तामध्युवासः काकुत्स्थः सीताया सहितः सुखम् इति बालकाण्डः समाप्तः। ಧನ್ಯವಾದ.
ಶಬ್ದ ಸಂಪತ್ತು ವೊಕ್ಯಾಬ್ಯುಲರಿ ನಮ್ಮಲ್ಲಿ ಹೆಚ್ಚಾಗಬೇಕು ಅಂತಂದ್ರೆ ಅದಕ್ಕೆ ಮೂಲ ಸಂಸ್ಕೃತ ವಾಂಗ್ಮಯ. ನಾವು ಎಷ್ಟೆಲ್ಲ ಸುಭಾಷಿತಗಳು ಶ್ಲೋಕಗಳನ್ನ ಪಠನ ಮಾಡ್ತೇವೆ, ಕಲಿತೀವೋ, ಅಷ್ಟು ಶಬ್ದ ಸಂಪತ್ತು ನಮ್ಮಲ್ಲಿ ಹೆಚ್ಚುತ್ತಾ ಹೋಗುತ್ತೆ. ಸಾಮಾನ್ಯತವಾಗಿ ದಿವಂಗತ ಅಂತಂದ್ರೆ ನಾವೆಲ್ಲ ಅರ್ಥ ಮಾಡ್ಕೊಳ್ಳೋದು ಸತ್ತು ಹೋದ್ರು ಒಂದು ಅರ್ಥ. ಅಂದ್ರೆ ದಿವಂಗತ ಇವತ್ತು ತುಂಬಾ ಚೆನ್ನಾಗಿ ಹೇಳಿದ್ರು, ಅಂದ್ರೆ ಸ್ವರ್ಗ ಲೋಕಕ್ಕೆ ಹೋದ್ರು, ದೇವಲೋಕಕ್ಕೆ ಹೋದ್ರು ಅನ್ನೋ ಒಂದು ಅರ್ಥವಿದೆ. ಸಾಮಾನ್ಯತಃ ಸತ್ತೋದ್ರಂತೆ ಅಂತೀವಿ, ಆದ್ರೆ ಹಾಗಲ್ಲ, ದೇವಲೋಕಕ್ಕೆ ಹೋದ್ರಂತೆ. ನೋಡಿ ಪದದ ವ್ಯತ್ಯಾಸ ಎಷ್ಟು ಬರುತ್ತೆ ಅಂತ. ಸತ್ತೋದ್ರು ಅನ್ನೋದಕ್ಕಿಂತ ದೇವಲೋಕಕ್ಕೆ ಹೋದ್ರು ಅಂದ್ರೆ ಎಷ್ಟು ಆ ಶಬ್ದಕ್ಕೆ ಒಂದು ವಿಶೇಷತೆ, ಸಂಸ್ಕಾರ ಹೆಚ್ಚಿರುತ್ತೆ ಅಂತ. ಹಾಗಾಗಿ ಇಂತಹ ಸಂಸ್ಕಾರಯುತವಾದ ಶಬ್ದಗಳು ನಮಗೆ ಪ್ರಯೋಗಕ್ಕೆ ಬರಬೇಕು ಅಂತಂದ್ರೆ ನಾವು ಸಂಸ್ಕೃತವನ್ನೇ ಆಶ್ರಯಿಸಬೇಕು. ಬೇರೆ ಯಾವ ಭಾಷೆಯಲ್ಲೂ ಇಷ್ಟೊಂದು ಸುಗಡು ಸಿಗೋದಿಲ್ಲ ಅಂದ್ರೆ ಅದು ಖಂಡಿತವಾಗಿ ಅತಿಶಯೋಕ್ತಿ ಅಲ್ಲ. ಇಂತಹ ಸಂಸ್ಕೃತವನ್ನ ಈಗ ಸಂಸ್ಕೃತದ ರಾಮಾಯಣವನ್ನ ಈಗ ಕೇಳಿದ್ದೀರಿ. ಸಂಸ್ಕೃತ ಗೀತೆಯನ್ನ ಈಗ ಹಾಡಲಿದ್ದಾರೆ ಶ್ರೀಯುತ ರಾಯಲ್ಪಾಡು ರಾಘವೇಂದ್ರರವರು. ಆಲಿಸುವಂತವ್ರು ಆಗೋಣ. सर्वेभ्यः नमस्कारः। अहमेकं संस्कृतगीतं कृत्वा नवदृढसङ्कल्पं वितरन्तो नवसन्देशं घटयामो नवसङ्घटनं रचयामो नवमितिहासं कृत्वा नवदृढसङ्कल्पं भेदभावनां निरासयन्तः दीनदरिद्रान् समुद्धरन्तः दुःखवितप्तान् समाश्वसन्तः कृतसङ्कल्पान् सदा स्मरन्तः कृत्वा नवदृढसङ्कल्पं वितरन्तो नवसन्देशं घटयामो नवसङ्घटनं रचयामो नवमितिहासं कृत्वा नवदृढसङ्कल्पम् प्रगतिपथां नहि विचलेम परम्परां संरक्षेम समोत्साहिनो निरुद्वेगिनो नित्यनिरन्तरगतिशीलाः कृत्वा नवदृढसङ्कल्पं वितरन्तो नवसन्देशं घटयामो नवसङ्घटनं रचयामो नवमितिहासं कृत्वा नवदृढसङ्कल्पम्। धन्यवाद। ದೃಢವಾದ ಸಂಕಲ್ಪವನ್ನ ಮಾಡೋಣ, ಹೊಸದಾದ ಇತಿಹಾಸವನ್ನ ರಚನೆ ಮಾಡೋಣ, ಎಲ್ಲರೂ ಸಂಸ್ಕೃತ ಕಲಿಯೋಣ ಅಂತ ಸುಂದರವಾದ ಸಂಸ್ಕೃತ ಹಾಡನ್ನ ಹಾಡಿದಂತಹ ಶ್ರೀಯುತ ರಾಯಲ್ಪಾಡು ರಾಘವೇಂದ್ರರವರಿಗೆ ಧನ್ಯವಾದಗಳು. ಅಧ್ಯಕ್ಷರು ಸಭೆಯನ್ನ ಉದ್ದೇಶಿಸಿ ಮಾತನಾಡಬೇಕು ಅಂತ ಸಭಾಧ್ಯಕ್ಷರು ಕೋಲಾರ ಶಂಕರ ಸೇವಾ ಟ್ರಸ್ಟ್ನ ಅಧ್ಯಕ್ಷರು ಆದಂತಹ ಶ್ರೀಯುತ ಡಾಕ್ಟರ್ MV ಜಯರಾಮ್ ರವರಲ್ಲಿ ವಿನಂತಿಸ್ತೇನೆ. ಸಭೆಯಲ್ಲಿ ಸೇರಿರ್ತಕ್ಕ ಎಲ್ಲರಿಗೂ ನಮಸ್ಕಾರ. ಇವತ್ತು ದಿವಸ ಸೂರ್ಯ ಹೆಬ್ಬಾರ್ ಅವರು ತುಂಬಾ ಕಿರಿಯರು, ಆದರೆ ಅವರು ಸಂಸ್ಕೃತದಲ್ಲಿ ಪಂಡಿತಕ್ಕಂಥ ಪಾಂಡಿತ್ಯನ ನಾವೆಲ್ಲ ಮೆಚ್ಚಲೇಬೇಕು. ಇವತ್ತಿನ ದಿವಸ ಅವ್ರ ಕಾರ್ಯಕ್ರಮಕ್ಕೆ ನಿಜವಾಗ ನನಗೆ ಬೇಜಾರಾಗುತ್ತೆ, ಏಕೆಂದ್ರೆ ಸೇರಿರುವ ಸಂಖ್ಯೆ ಬಹಳ ಕಮ್ಮಿ. ಶೃಂಗೇರಿ ಶಂಕರ ಮಠದಲ್ಲಿ ಪ್ರತಿ ವರ್ಷ ನಮ್ಮ ಈ ನವರಾತ್ರಿ ಟೈಮನ್ನಾಗಲಿ ಅಥವಾ ದಸರಾ ಇದರಲ್ಲಿ ತುಂಬಾ ಜನ ಸೇರ್ತಾರೆ. ಇಂತಹ ಕಾರ್ಯಕ್ರಮನ ಅಂತಹ ಸಮಯದಲ್ಲಿ ನಿಗದಿಪಡಿಸಿದ್ರೆ ಬಹಳ ಜನಕ್ಕೆ ಉಪಯೋಗ ಆಗುತ್ತೆ ಅನ್ನೋದು ನನ್ನ ಅನಿಸಿಕೆ. ಸಂಸ್ಕೃತ ಎಲ್ಲಾ ಭಾಷೆಗಳಿಗೂ ಮೂಲ. ಕೋಲಾರದಲ್ಲಿ ಕೆಲವರೇ ಈ ಸಂಸ್ಕೃತ ಬಗ್ಗೆ ಮಾತಾಡ್ತಿದ್ದಾರೆ. ಒಂದು ಪ್ರಸಾದ್ ಅವರು, ನಮ್ಮ ರಾಮಕೃಷ್ಣ ಅವರು, ವೇದ ಗುರುಗಳು, ಇವರು ಮಾತ್ರ ಹೇಳ್ತಿದ್ದಾರೆ. ನನ್ನ ಉದ್ದೇಶ ಇಷ್ಟೇ, ಪ್ರತಿ ದಿವಸ
ಸಂಸ್ಕೃತ ಕಾರ್ಯಕ್ರಮಗಳನ್ನ ಆಯೋಜಿಸಬೇಕು. ಇಲ್ಲಿ ಪ್ರಸಾದ್ ಅವರಿಗೆ ಈಗ ಕೆಲವೇ ವಿದ್ಯಾರ್ಥಿಗಳು ಬರ್ತಿದ್ದಾರೆ. ದಯವಿಟ್ಟು ಪ್ರತಿಯೊಬ್ಬರು ತಮ್ಮ ಮಕ್ಕಳನ್ನ, ಯಾಕಂದ್ರೆ ಸಂಸ್ಕೃತನ ಚಿಕ್ಕ ವಯಸ್ಸಿನ ಕಲ್ತ್ರೆ ಅವ್ರ ಗಂಟ ಮುಂದೆ ಅವ್ರಿಗೂ ಅನುಕೂಲ ಆಗತ್ತೆ, ಮುಂದೆ ಅವ್ರು ಒಳ್ಳೆ ವಿದ್ಯಾವಂತರು ಆಗ್ತಾರೆ. ಪ್ರತಿಯೊಬ್ಬರು ಈ ಸಂಜೆ ಕ್ಲಾಸ್ಗಳಿಗೆ ನಾವು ಮಕ್ಕಳನ್ನ ಕಳಿಸ್ಬೇಕು. ಸಂಸ್ಕೃತಕ್ಕೆ ನಾವು ಆದ್ಯತೆ ಕೊಡಬೇಕು. ಏಕೆಂದ್ರೆ ಈಗಿನ ವಾತಾವರಣ ನೋಡ್ತಾ ಇದ್ರೆ ಸಂಸ್ಕೃತ ಎಲ್ಲಿ ನಶಿಸೋಗುತ್ತೋ ಅಂತ ಭಯ ಇದೆ. ಆ ಭಯನ ಹೋಗ್ಲಾಡಿಸ್ಬೇಕು ಎಂದು ತಮಗೆ ಕೇಳ್ಕೊತೇನೆ. ಮೊದಲನೇದಾಗಿ ಮುಖ್ಯವಾಗಿ ನಾನು ಡಾಕ್ಟರ್ ಪ್ರಸಾದ್ ಮತ್ತು ನಮ್ಮ ಗುರುಗಳನ್ನ ಇಷ್ಟೇ ಕೇಳ್ಕೊಡೋದು, ದಯವಿಟ್ಟು ತಾವು ಸಂಸ್ಕೃತ ಪಾಠಗಳನ್ನ ಇನ್ನೂ ಹೆಚ್ಚಾಗಿ ನಡೆಸಿ. ಯಾಕೆಂದ್ರೆ ವಾರಕ್ಕೊಂದು ದಿವಸ ಮಾಡ್ತಾರೆ. ಈಗ ವಾರಕ್ಕೆ ಅಟ್ಲೀಸ್ಟ್ 2 ದಿವಸ ಆ ಥರ ಮಾಡಿದ್ರೆ ಒಳ್ಳೆಯದು. ವಿದ್ಯಾರ್ಥಿಗಳ ಸಂಖ್ಯೆನ ಜಾಸ್ತಿ ಮಾಡೋದಕ್ಕೆ ನಾವು ಸೆಂಟ್ರಲ್ ವತಿಯಿಂದ ಆದಷ್ಟು ಪ್ರಯತ್ನ ಮಾಡ್ತೇವೆ. ಮುಖ್ಯವಾಗಿ ನಮ್ಮ ಶಾಲೆಗಳ ಮುಖ್ಯಸ್ಥರು, ಅದರಲ್ಲೂ ಮುಖ್ಯವಾಗಿ ನಮ್ಮ ರಾಮಕೃಷ್ಣ ಅವರು, ಮತ್ತೆ ಇಲ್ಲಿ ನಮ್ಮ ಚಿನ್ಮಯ ಶಾಲೆ ಅಧ್ಯಕ್ಷರಿದ್ದಾರೆ, ಇವರೆಲ್ಲ ಮನಸ್ಸು ಮಾಡಿ ಈ ಸಂಸ್ಕೃತನ ಉಳಿಸ್ಬೇಕು ಅಂತ ಹೇಳಿ ನಾನು ಕೇಳ್ಕೊತೇನೆ. ಇವತ್ತು ದಿವಸ 4 ಮಾತು ಮಾತಾಡೋಕ್ಕೆ ನನಗೆ ಅವಕಾಶ ಕೊಟ್ಟ ನೀವೆಲ್ಲರಿಗೂ ವಂದಿಸ್ಬಿಟ್ಟು ನನ್ನ ಮಾತನ್ನು ನಮ್ಮ ಮಠದ ಪ್ರಾಂಗಣದಲ್ಲಿ ಶೃಂಗೇರಿಯ ಸುರಸರಸ್ವತಿ ಸಭಾದ ಪಠ್ಯವನ್ನ ಆಧರಿಸಿ ಪಾಠಗಳನ್ನ ಪ್ರಾರಂಭ ಮಾಡಿದ್ದೇವೆ. ಡಾಕ್ಟರ್ SR ಪ್ರಸಾದ್ ಅವರು ಮಠಕ್ಕೆ ಬಂದಾಗೆಲ್ಲ ಒಂದು ಪದ ಹೇಳೋರು, ಮಠ ಅಂದ್ರೆ ಕೇವಲ ಬಂದು ಪ್ರಸಾದ ತಿನ್ಕೊಂಡು ಹೋಗೋದು, ನಮಸ್ಕಾರ ಮಾಡೋ ಜಾಗ ಅಂತ ಅರ್ಥ ಅಲ್ಲಯ್ಯಪ್ಪ. ಇದಕ್ಕೆ ಮಠ ಅನ್ನೋದಕ್ಕೆ ಬಹಳ ಸ್ಪಷ್ಟವಾಗಿದೆ. ಎಲ್ಲಿ ಪಾಠವನ್ನ ಮಾಡ್ತೀವೋ ಅದನ್ನ ಮಠ ಅಂತ ಕರಿಬೇಕಂತೆ. ಹಾಗಾಗಿ ಇಲ್ಲಿ ಪಾಠದ ವ್ಯವಸ್ಥೆ ಆಗ್ಬೇಕು ಅಂತ. ಸೊ ಆ ದೃಷ್ಟಿಯಲ್ಲಿ ಇಲ್ಲಿ ನಾವು ಸಂಸ್ಕೃತವನ್ನು ಪಾಠ ಮಾಡಬೇಕು ಅನ್ನುವಂತಹ ಸಂಕಲ್ಪದೊಂದಿಗೆ ಅಧ್ಯಕ್ಷರಲ್ಲಿ ಹೇಳಿದ್ವಿ. ಅಧ್ಯಕ್ಷರು ಖಂಡಿತ ಮಾಡೋಣ ಅಂದ್ರು. ಅದೇ ಪ್ರಕಾರ ನಮ್ಮ ಪ್ರಸಾದ್ ಡಾಕ್ಟರು ಪ್ರತಿ ಶನಿವಾರ ತಮ್ಮ 2 ಗಂಟೆಗಳ ಕಾಲವನ್ನ ಈ ಪಾಠಕ್ಕೆ ಮೀಸಲಾಗಿಟ್ಟಿದ್ದಾರೆ. ಸುಮಾರು 18 ವಿದ್ಯಾರ್ಥಿಗಳು ಇದರ ಪ್ರಯೋಜನ ಪಡಿತಾ ಇದ್ದಾರೆ. ಮುಂದೆ ಬರ್ತಾ ಬರ್ತಾ ಇದು ಸಂಖ್ಯೆ ಹೆಚ್ಚುತ್ತಾ ಹೋಗಿ ಅಂತ ಆಶಿಸುತ್ತಾ ನಮ್ಮ ಅಧ್ಯಕ್ಷರು ಈ ಸಂದರ್ಭದಲ್ಲಿ ನುಡಿದಂತಹ ನುಡಿಗಳಿಗೆ ಅನಂತ ಧನ್ಯವಾದಗಳನ್ನ ಸಮರ್ಪಿಸುತ್ತಾರೆ. ಬಂಧುಗಳೇ, ಸಂಸ್ಕೃತೋತ್ಸವದ ಅಂಗವಾಗಿ ಸ್ಪರ್ಧೆಗಳನ್ನ ಆಯೋಜನೆ ಮಾಡಿದ್ವಿ. 5 ರಿಂದ 12 ವರ್ಷದ ಮಕ್ಕಳಿಗೆ ಸಂಸ್ಕೃತದಲ್ಲಿ ತರಕಾರಿ ಮತ್ತು ಹಣ್ಣುಗಳನ್ನ ಗುರುತಿಸುವ ಸ್ಪರ್ಧೆ, 10 ಹಣ್ಣು 10 ತರಕಾರಿಗಳನ್ನ ಸ್ಪರ್ಧಿಸುವ ಒಂದು ಸ್ಪರ್ಧೆಯನ್ನ ಆಯೋಜನೆ ಮಾಡಿದ್ವಿ. ಮತ್ತು ಹಿರಿಯರಿಗೆ ಸಂಸ್ಕೃತ ಭಾಷೆಯಲ್ಲಿ ಉಕ್ತ ಲೇಖನ, ಡಿಕ್ಟೇಷನ್ ಮತ್ತು ಒಂದು ಶಬ್ದವನ್ನ ಹೇಳುವಂತಹ ಒಂದು ಸ್ಪರ್ಧೆಯನ್ನ ಆಯೋಜನೆ ಮಾಡಿದ್ವಿ. ಸ್ಪರ್ಧೆಯಲ್ಲಿ ಭಾಗವಹಿಸಿದಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳನ್ನ ಸಲ್ಲಿಸುತ್ತಾ ಈ ಒಂದು ಸಂಸ್ಕೃತೋತ್ಸವದ ಸವಿನೆನಪಿನಲ್ಲಿ ಎಲ್ಲ ವಿದ್ಯಾರ್ಥಿಗಳು ದಯಮಾಡಿ ಬಂದು ನಾವು ಕೊಡುವಂತಹ ಈ ಒಂದು ಸಣ್ಣ ಕಾಣಿಕೆಯನ್ನ ಸ್ವೀಕರಿಸಿ ಸಂಸ್ಕೃತಾಭಿಮಾನಿಗಳಾಗಬೇಕು ಅಂತ ವಿನಂತಿಸ್ತೇನೆ. ಶ್ರೀಯುತ ಡಾಕ್ಟರ್ ಸೂರ್ಯ ಹೆಬ್ಬಾರ್ ಅವರು ದಯಮಾಡಿ ಎಲ್ಲ ವಿದ್ಯಾರ್ಥಿಗಳಿಗೆ ಆಶೀರ್ವದಿಸಿ ಸಂಸ್ಕೃತಾಭಿಮಾನಿಗಳು ಸಂಸ್ಕೃತ ಕಲಿಯುವಂತವರಾಗಲಿ ಅಂತ ಆಶೀರ್ವಾದನ ಕೊಟ್ಟು ಈ ಒಂದು ನೆನಪಿನ ಕಾಣಿಕೆಯನ್ನ ನೀಡಬೇಕು ಅಂತ ವಿನಂತಿಸ್ತೇನೆ. ಎಲ್ಲ ಸಂಸ್ಕೃತ ವಿದ್ಯಾರ್ಥಿಗಳು ಸಾಲಾಗಿ ಬಂದು ತಗೊಳ್ಳಿ. ಶ್ರೀವಂದ್ಯ, ಮಾಧವಿ,
ಇವತ್ತು ನಡೆದಂತಹ ಸ್ಪರ್ಧೆಯಲ್ಲಿ ಹಣ್ಣು ಮತ್ತೆ ತರಕಾರಿಯನ್ನ ಗುರುತಿಸುವುದರಲ್ಲಿ ಮೊದಲನೇ ಬಹುಮಾನ ಧಾತ್ರಿ, ಎರಡನೇದು ಸಮರ್ಥ, ಮೂರನೇದು ಜ್ವಲಂತ್ ಆರ್ ಹರಿತಸಹ ಅನ್ನುವಂಥವನಿಗೆ. ಹಾಗೇನೆ ಶಬ್ದಗಳ ಡಿಕ್ಟೇಷನ್ ನಲ್ಲಿ ಸುಬ್ರಹ್ಮಣ್ಯ ಕೌಶಿಕ್ ಮೊದಲನೇ ಸ್ಥಾನ, ಹಾಗೇನೆ ಶಶಾಂಕ ಎರಡನೇ ಸ್ಥಾನ, ಮಾಧವಿ ಎನ್ ಮೂರನೇ ಸ್ಥಾನವನ್ನು ಪಡೆದಿರ್ತಾರೆ. ಆದ್ರೂ ಸಂಸ್ಕೃತವನ್ನ ಎಲ್ಲರೂ ಓದ್ಲಿ ಅನ್ನೋ ದೃಷ್ಟಿಯಿಂದ ಎಲ್ಲರಿಗೂ ಸಮಾನವಾದಂತಹ ಬಹುಮಾನವನ್ನು ನೀಡಿದ್ದೇವೆ. ಎಲ್ಲರಿಗೂ ಧನ್ಯವಾದವನ್ನು ಹೇಳ್ತಾ ಧನ್ಯವಾದಗಳು. ಕಾರ್ಯಕ್ರಮದ ಮುಂದಿನ ಘಟ್ಟ ವಂದನಾರ್ಪಣೆ ಶ್ರೀ ಮಠದ ಸಹಕಾರಿ ಅಧ್ಯಕ್ಷರಾದ ವರುಣ್ ಕುಮಾರ್ ಅವರಿಗೆ. ಹರಿ ಓಂ. ಕೋಲಾರ ಶೃಂಗೇರಿ ಶ್ರೀಶಂಕರ ಮಠದ ಜಗದ್ಗುರು ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳ ಯಾಗಶಾಲೆಯ ಆವರಣದಲ್ಲಿ ಈ ದಿನ ನಾವು ಸಂಸ್ಕೃತೋತ್ಸವ ಎಂಬುವಂತಹ ಸಂಸ್ಕೃತ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದು, ಈ ಕಾರ್ಯಕ್ರಮಕ್ಕೆ ಅಷ್ಟಾವಧಾನಿಗಳು ಸಹ ಸಂಪಾದಕರು ಆದಂತಹ ಶ್ರೀಯುತ ಡಾಕ್ಟರ್ ಸೂರ್ಯ ಹೆಬ್ಬಾರ್ ಮಹೋದಯರವರು ಆಗಮಿಸಿರುತ್ತಾರೆ. ಅವರಿಗೆ ಶ್ರೀಮಠದ ಹಾಗೂ ಶ್ರೀ ಶಂಕರ ಸೇವಾ ಸಮಿತಿಯ ಎಲ್ಲ ಪದಾಧಿಕಾರಿಗಳ ಅಧ್ಯಕ್ಷರ ಹಾಗೂ ಎಲ್ಲ ಪದಾಧಿಕಾರಿಗಳ ಪರವಾಗಿ ಅನಂತ ಧನ್ಯವಾದಗಳನ್ನು ಕೋರುತ್ತಿದ್ದೇನೆ. ಶ್ರೀಯುತರಿಗೆ ಶ್ರೀಶಂಕರ ಸೇವಾ ಟ್ರಸ್ಟ್ನ ಗೌರವಾಧ್ಯಕ್ಷರಾದಂತಹ ಶ್ರೀಯುತ ಡಾಕ್ಟರ್ ಎಂ ವಿ ಜಯರಾಮ್ರವರು ಹಾಗೂ ಕೋಲಾರ ಸಂಸ್ಕೃತ ಸಂಘದ ಅಧ್ಯಕ್ಷರಾದಂತಹ ಶ್ರೀಯುತ ಡಾಕ್ಟರ್ SR ಪ್ರಸಾದ್ ರವರು ಅಭಿನಂದನೆಗಳನ್ನು ಸಲ್ಲಿಸುತ್ತಾರೆ. ಸರ್ವದೇವತ್ಯಂ ವೈ ವಾಸಃ ಸರ್ವ ಏವ ದೇವತಾ ಪ್ರೀಣಾತು. ಶ್ರೀಯುತರಿಗೆ ಸನ್ಮಾನ ಮಾಡಿದಂತಹ ಎಲ್ಲ ಗಣ್ಯರಿಗೂ ಅನಂತ ಧನ್ಯವಾದಗಳು. ಸಂಸ್ಕೃತೋತ್ಸವದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನಮ್ಮ ಗೌರವಾಧ್ಯಕ್ಷರಾದಂತಹ ಶ್ರೀಯುತ ಡಾಕ್ಟರ್ ಎಂ ವಿ ಜಯರಾಮ್ ಸರ್ ಅವರಿಗೆ ಶ್ರೀಮಠದ ಪರವಾಗಿ ಅನಂತ ಧನ್ಯವಾದಗಳು. ಅದೇ ರೀತಿ ನಮ್ಮ ಶ್ರೀಮಠದಲ್ಲಿ ಸಂಸ್ಕೃತ ತರಗತಿಗಳನ್ನು ನಡೆಸಿಕೊಡುತ್ತಿರುವಂತಹ ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಶ್ರೀಯುತ ಡಾಕ್ಟರ್ SR ಪ್ರಸಾದ್ ಸರ್ ಅವರಿಗೂ ಸಹ ಎಲ್ಲರ ಪರವಾಗಿ ಅನಂತ ಧನ್ಯವಾದಗಳನ್ನು ಕೊಡುತ್ತಿದ್ದೇನೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಕೋಲಾರ ಶೃಂಗೇರಿ ಶ್ರೀಶಂಕರ ಮಠ ಹಾಗೂ ಶ್ರೀ ಶಂಕರ ಸೇವಾ ಸಮಿತಿ ಅಧ್ಯಕ್ಷರಾದಂತಹ ಶ್ರೀಯುತ CP ವಿಷ್ಣು ಸರ್ ಅವರಿಗೆ ಸಹ ಧನ್ಯವಾದಗಳನ್ನು ಕೋರುತ್ತಿದ್ದೇನೆ. ಶ್ರೀ ಶಂಕರ ಸೇವಾ ಟ್ರಸ್ಟ್ನ ಖಜಾಂಚಿಗಳಾಗಿರುವಂತಹ ಒಳ್ಳಿ ಸುಂದರ್ ಸರ್ ಅವರು ಬಂದಿರುತ್ತಾರೆ, ಅವರಿಗೂ ಸಹ ಧನ್ಯವಾದಗಳನ್ನು ಕೋರುತ್ತೇನೆ. ಅದೇ ರೀತಿ ಕೋಲಾರ ಬ್ರಾಹ್ಮಣ ಸಂಘದ ಅಧ್ಯಕ್ಷರಾಗಿರುವಂತಹ ಹಾಗೂ ಶ್ರೀಮಠದ ಟ್ರಸ್ಟಿಗಳಾಗಿರುವಂತಹ ಉದಯ್ ಕುಮಾರ್ ಸರ್ ಅವರು ಬಂದಿರುತ್ತಾರೆ, ಅವ್ರಿಗೂ ಸಹ ಶ್ರೀಮಠದ ಪರವಾಗಿ ಧನ್ಯವಾದಗಳನ್ನು ಕೋರುತ್ತೇನೆ. ಅದೇ ರೀತಿ ಎಲ್ಲ ಇಲ್ಲಿ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿರುವಂತಹ ಎಲ್ಲರಿಗೂ ಸಹ ಅನಂತ ಧನ್ಯವಾದಗಳನ್ನು ಕೋರುತ್ತಿದ್ದೇನೆ. ಧನ್ಯವಾದಗಳು. ಐಕ್ಯ ಮಂತ್ರದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನ ಮಂಗಳ ಮಾಡೋಣ. ದಯಮಾಡಿ ಎಲ್ಲ ಎದ್ದು ನಿಂತುಕೋಬೇಕು ಅಂತ ವಿನಂತಿಸ್ತೇನೆ. ಐಕ್ಯ ಮಂತ್ರದ ನಂತರ ಪ್ರತಿಯೊಬ್ಬರಿಗೂ ಲಘು ಉಪಾಹಾರ ಮತ್ತು ಪಾನೀಯದ ವ್ಯವಸ್ಥೆ ಇದೆ. ದಯಮಾಡಿ ಒಂದು 5 ನಿಮಿಷದ ಅವಕಾಶವಾಗಿ ಕಾದು ಪ್ರತಿಯೊಬ್ಬರು ಸ್ವೀಕರಿಸಬೇಕು ಅಂತ ವಿನಂತಿಸ್ತೇನೆ. ಐಕ್ಯ ಮಂತ್ರ ಒಟ್ಟಿಗೆ ಸಾಮೂಹಿಕವಾಗಿ ನಮ್ಮ ಪಾಠಶಾಲೆಯ ವಿದ್ಯಾರ್ಥಿಗಳ ಮುಂದೆ ಬನ್ನಿ.
ಪಾಠಶಾಲೆಯ ವಿದ್ಯಾರ್ಥಿಗಳೆಲ್ಲ ಮುಂದೆ ಬನ್ನಿ, ಗಟ್ಟಿಯಾಗಿ ಹಾಡೋಣ. ಆಗ್ಬೋದಾ? ಯಂ ವೈದಿಕಾ ಮಂತ್ರದೃಶಃ ಪುರಾಣಾಃ ಇಂದ್ರಂ ಯಮಂ ಮಾತರಿಶ್ವಾನಮಾಹುಃ ವೇದಾಂತಿನೋ ನಿರ್ವಚನೀಯಮೇಕಂ ಯಂ ಬ್ರಹ್ಮ ಶಬ್ದೇನ ವಿನಿರ್ದಿಶಂತಿ ಶ್ರೀವಾಯಮೀಶಂ ಶಿವ ಇತ್ಯವೋಚಂ ಯಂ ವೈಷ್ಣವಾ ವಿಷ್ಣುರಿತಿ ಸ್ತುವಂತಿ ಬುದ್ಧಸ್ತಥಾಹನ್ನಿತಿ ಬುದ್ಧಜೈನಾಃ ಸಶ್ರೀಕಾಲೇತಿ ಚ ಸಿದ್ಧಸಂತಃ ಶಾಸ್ತ್ರೇತಿ ಕೇಚಿತ್ ಕಸಿಚಿತ್ ಕುಮಾರಃ ಸ್ವಾಮೀತಿ ಮಾತೇತಿ ಪಿತೇತಿ ಭಕ್ತ್ಯಾ ಯಂ ಪ್ರಾರ್ಥಯಂತೆ ಜಗದೀಶಿತಾರಂ ಸ ಏಕ ಏವ ಪ್ರಭುರದ್ವಿತೀಯಃ. ಓಂ ಶಾಂತಿ ಶಾಂತಿ ಶಾಂತಿಃ. ಪಠತು ಸಂಸ್ಕೃತಂ ಪಠತು ಸಂಸ್ಕೃತಂ ಪಠತು ಸಂಸ್ಕೃತಂ. ಧನ್ಯವಾದ.